ಓಂ ಶಾಂತಿ. ನಮಸ್ಕಾರ ವೀಕ್ಷಕರೇ. ಪ್ರತಿನಿತ್ಯ ಯೋಗಾಸನ ಹಾಗೂ ಧ್ಯಾನಗಳ ಕುರಿತು ಎಷ್ಟೊಂದು ಜ್ಞಾನವನ್ನ ತಿಳ್ಕೊಳ್ತಾ ಬಂದಿದ್ದೀವಿ. ಪ್ರಾಕ್ಟಿಕಲಿ ಅದನ್ನ ಅಭ್ಯಾಸ ಮಾಡ್ತಾ ಬಂದಿದ್ದೀವಿ. ಇವತ್ತು ಯೋಗಾಸನದ ಕೊನೆಯ ಸಂಚಿಕೆ ಅಂತಾನೆ ಹೇಳ್ಬೋದು. ಈ ಸಂಚಿಕೆಯಲ್ಲೂ ಸಹ ನಾವು ಒಂದು ದಿನದ ಪ್ರೋಗ್ರಾಮಿಗೆ ಏನೇನು ಯೋಗಾಸನ ಮಾಡಬೇಕು ಅನ್ನೋದರ ಪ್ರಕಾರ ಯೋಗಾಸನಗಳನ್ನು ಮಾಡ್ತಾ ಹೋಗೋಣ. ಕೊನೆಯಲ್ಲಿ ಧ್ಯಾನ, ಜ್ಞಾನಯುಕ್ತವಾದ ಧ್ಯಾನವನ್ನು ಮಾಡೋದನ್ನ ಕಲಿಯೋಣ. ಹಾಗೆ ಇವತ್ತು ನಾನು ನಿಮಗೆ ನೆನ್ಪು ಮಾಡಿಸೋದೇನಂತಂದ್ರೆ, ಯಾರಿಗೆ ಬಾಡಿಯಲ್ಲಿ ಪೇನ್ಸ್ ಇರುತ್ತೆ, ನೋವುಗಳಿದ್ದಾಗ ಯೋಗಾಸನ ಮಾಡ್ಲಿಕ್ಕೆ ಹೋಗ್ಬೇಡಿ. ಪ್ರತಿನಿತ್ಯ ನಾವು ಯೋಗಾಭ್ಯಾಸ ಮಾಡ್ತಾ ಇದ್ದೀವಿ, ಎಂದೋ ಒಂದು ದಿನ ತಪ್ಪಿತು ಅಂತಂದ್ರೂ ಗಾಬರಿ ಆಗ್ಬೇಡಿ. ಅಯ್ಯೋ ಇವತ್ತು ಮಾಡಿಲ್ವಲ್ಲ, ಮತ್ತೆ ನಾಳೆ ಮಾಡಬೇಕೋ, ಕಂಟಿನ್ಯೂ ಮಾಡಬೇಕೋ ಬೇಡವೋ, ಗಾಬರಿ ಬೇಡ. ಒಂದಿನ 2 ದಿನ ಇಲ್ಲೋ ಒಂದಿನ ತಪ್ಪಿತು ಅಂದ್ರೂ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಿ. ಯೋಗಾಭ್ಯಾಸ ಪ್ರತಿನಿತ್ಯ ಮಾಡೋದ್ರಿಂದ ಮೆನ್ಸ್ಟ್ರಿಯಲ್ ಸೈಕಲ್ನಲ್ಲಿ ಏನು ಪೇಯ್ನ್ ಬರುತ್ತೆ, ತಿಂಗಳ ಮುಟ್ಟಿನ ಸಮಸ್ಯೆಯಲ್ಲಿ ಏನು ಪೇಯ್ನ್ ಬರುತ್ತೆ, ಆ ಪೇಯ್ನಿಂದ ನಾವು ಮುಕ್ತರಾಗ್ಬೋದು. ಕಂಟಿನ್ಯೂ ದಿನನಿತ್ಯ ಮಾಡಿದಾಗ ಮಾತ್ರ. ಆದರೆ ಆ ಮುಟ್ಟಿನ ಸಮಯದಲ್ಲಿ ಯೋಗಾಸನಗಳನ್ನು ಮಾಡಬೇಡಿ. ಪ್ರಾಣಾಯಾಮ ಮಾಡ್ಬೋದು, ಲೈಟಾಗಿ ಲೂಸ್ನಿಂಗ್ ಮಾಡ್ಬೋದು. ನಮಗೇನು ಪೇಯ್ನ್ ಇಲ್ಲ, ಮಾಡ್ಬೋದು ಅಂದರೆ ಲೂಸ್ನಿಂಗ್ ಮಾಡಿ, ಪ್ರಾಣಾಯಾಮ ಮಾಡಿ, ಧ್ಯಾನ ಮಾಡಿ. ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಆ ಸಮಯದಲ್ಲಿ ನಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇರೋದನ್ನ ನಾವು ಗಮನಿಸ್ಬೋದು. ಮೆಂಟಲಿ ನಾವು ಏರುಪೇರು ಆಗ್ಲಿಕ್ಕೆ ಚಾನ್ಸಸ್ ಇರುತ್ತೆ. ಹಾಗಾಗಿ ಹೆಚ್ಚು ಧ್ಯಾನ ಮಾಡಿ. ಆ ಸಮಯದಲ್ಲಿ ಯೋಗಾಸನಕ್ಕಿಂತಲೂ ಹೆಚ್ಚು ಧ್ಯಾನಕ್ಕೆ, ಪ್ರಾಣಾಯಾಮಕ್ಕೆ ಗಮನ ಕೊಡಿ. ಆ ದಿನಗಳಲ್ಲಿ ಮಾಡಬೇಡಿ, ಆದರೆ ಪ್ರತಿನಿತ್ಯ ಯೋಗಾಭ್ಯಾಸ ಇದ್ರೆ ಮಾತ್ರ ಆ ಪೇಯ್ನಿಂದ ನಾವು ಮುಕ್ತರಾಗ್ಬೋದು. ಮತ್ತೆ ಇನ್ನೊಂದು, ಏನಾದರೂ ನೋವು ಬಂದಾಗ ಹೆಚ್ಚು ಆಸನಗಳನ್ನ, ಹೌದು ಬೆನ್ನೋವು ಬಂದಿದೆ ಇವಾಗ ವಿಪರೀತ, ಬೆನ್ನೋವಿಗೆ ಆಸನ ಹೇಳಿದಾರಲ್ಲ ಅಂತ ನೋವು ಬಂದಾಗ ಮಾಡಬೇಡಿ. ಪ್ರತಿನಿತ್ಯ ಮಾಡ್ತಾ ಇದ್ರೆ ಆ ನೋವಿನಿಂದ ನಾವು ಮುಕ್ತರಾಗ್ಬೋದು. ಈಗ ನೋವಿದೆ, ನಾವು ಯೋಗಾಸನ ಮಾಡಬೇಕೋ ಬೇಡವೋ ಅಂತ ಪ್ರಶ್ನೆ ಬರ್ಬೋದು. ಲೈಟಾಗಿ ಲೂಸ್ನಿಂಗು ಎಲ್ಲ ಮಾಡ್ತಾ ಬನ್ನಿ. ಆದರೆ ನಿಮ್ಮ ಬೆನ್ನು ನೋವಿಗೆ ಹೆಚ್ಚಾಗತ್ತೆ ಅಥವಾ ಕಷ್ಟ ಆಗ್ತಾ ಇದೆ ಅನ್ನುವಂಥ ಆಸನಗಳನ್ನು ಕೈ ಬಿಟ್ಬಿಡಿ. ಅದನ್ನ ಮತ್ತೆ ನೋವು ಕಡಿಮೆ ಆದ್ಮೇಲೆ ಮಾಡೋಣಂತೆ. ಆಮೇಲೆ ಇನ್ನೊಂದು ನಿಮಗೆ ವಿಶೇಷವಾಗಿ ತಿಳಿಸೋದೇನೆಂದ್ರೆ, ಈಗ ನೆಕ್ಸ್ಟ್ ನಾವು ನಮ್ಮ ಸಂಸ್ಥೆಯ ಡಾಕ್ಟರ್ ಹಾಗೂ ಸಮರ್ಪಿತ ಪುಷ್ಪ ಆಗಿರುವಂತಹ ಡಾಕ್ಟರ್ ಶ್ರೀಮಂತ್ ಸಾಹುಭಾಯಿಜಿಯವರು, ಅವರು ವಿಶೇಷವಾಗಿ ಮಧುಮೇಹಕ್ಕೆ ಸಂಬಂಧಪಟ್ಟಂತೆ ಅನೇಕ ಒಂದು ಪ್ರಯತ್ನಗಳನ್ನು ಮಾಡಿ ಮಧುಮೇಹದಿಂದ ಎಷ್ಟೋ ಜನರಿಗೆ ಮುಕ್ತ ಆಗಲಿಕ್ಕೆ ಸಹಯೋಗಿಗಳಾಗಿದ್ದಾರೆ. ಅವರು ಸರೆಂಡರ್ ಟೀಚರು ಹೌದು ಮತ್ತೆ ಡಾಕ್ಟರು ಹೌದು. ಹಾಗಾಗಿ ಆ ಒಂದು ಶ್ರೀಮಂತ್ ಸಾಹುಭಾಯಿಜಿಯವರು ಅವರು ಇಂಪ್ಲಿಮೆಂಟ್ ಮಾಡಿರುವಂಥ ಒಂದು ಐಡಿಯಾ ಏನಂದ್ರೆ ಥಪ್ಪಡ್ ಥೆರಪಿ ಅಂತ ಹೇಳಿ. ಕೆಲವೊಂದು ವ್ಯಾಯಾಮದ ಜೊತೆಗೆ ಥಪ್ಪಡ್ ಥೆರಪಿಯ ಲಿಂಕ್ ಅನ್ನ ತಾವು ಎಲ್ಲರೂ ಸಹ ಪಡ್ಕೊಳ್ಬೋದು. ನಾವು ಕಳಿಸ್ಕೊಡ್ತೀವಿ. ಅದರ ಪೂರ್ಣ ಲಾಭವನ್ನು ನೀವು ಪಡ್ಕೊಳ್ಬೋದು. ಯಾರಿಗೆ ಯೋಗಾಸನಗಳನ್ನು ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅವ್ರು ಥಪ್ಪಡ್ ಥೆರಪಿ ಮೂಲಕ ತಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬೋದು. ಓಕೆ, ಪ್ರತಿನಿತ್ಯ ಯೋಗಾಸನ ಮಾಡೋಣ, ಎಲ್ಲರೂ ಆರೋಗ್ಯವಾಗಿರೋಣ, ಇನ್ನೊಬ್ರು ಆರೋಗ್ಯವಾಗಿರ್ಲಿಕ್ಕೆ ನಾವು ಸಹಯೋಗವನ್ನ ಕೊಡೋಣ. ನಮ್ಮ ಸೇವೆಯಲ್ಲಿ ನೀವೆಲ್ಲರೂ ಕೈ ಜೋಡಿಸ್ತಾ ಬಂದಿದ್ದೀರಿ. ಪ್ರತಿನಿತ್ಯ ನಿಮ್ಮ ಸಹಯೋಗ ಇದೆ, ಪ್ರೀತಿ ಇದೆ. ನಿಮ್ಗೆಲ್ಲರಿಗೂ ಸಹ ಬಹಳ ಬಹಳ ಧನ್ಯವಾದಗಳು. ಇವತ್ತಿನ ಯೋಗಾಭ್ಯಾಸದ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಪ್ರಾರ್ಥನೆಯ ಮೂಲಕ. ಯಾವುದಾದ್ರೂ ಒಂದು ಮೆಡಿಟೇಟಿವ್ ಪೋಸ್ಚರ್ ಅಲ್ಲಿ ಕುತ್ಕೊಳ್ಳೋಣ. ನಮಸ್ಕಾರ ಸ್ಥಿತಿ, ದೀರ್ಘ ಪೂರಕ, 3 ಬಾರಿ ಓಂಕಾರ. ಪೂರಕ್ ಓ असतो मा सद्गमय तमसो मा ज्योतिर्गमय मृत्योर्मा
ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. Relax your hands. Deep breathing. ಮೊದಲನೇದಾಗಿ ಇವತ್ತು ನಾವು ಪಂಪಿಂಗ್ ಇಂದ ಸ್ಟಾರ್ಟ್ ಮಾಡೋಣ. ನಿನ್ನೆಯ ದಿನ ಲೂಸ್ನಿಂಗ್ ಮಾಡಿದ್ವಿ, ಇವತ್ತು ಪಂಪಿಂಗ್. ಮೊದಲನೇದಾಗಿ 2 ಕಿವಿಗಳನ್ನ ಈ ರೀತಿ ಹಿಡ್ಕೊಳ್ತೀರಿ. ಇದನ್ನ ಸ್ಟ್ರೆಚ್ ಮಾಡಿ ಬಿಡಿ. ಸ್ಟ್ರೆಚ್, ರಿಲ್ಯಾಕ್ಸ್, ಕಂಟಿನ್ಯೂ. ರಿಲ್ಯಾಕ್ಸ್. ನೆಕ್ಸ್ಟ್ ನಾವು ಮಾಡೋಣ, ಕಿವಿಗಳನ್ನ ಈ ರೀತಿ ಹಿಡಿಬೇಕು. ಇದನ್ನ ಕ್ಲಾಕ್ ವೈಸ್ ರೊಟೇಷನ್ ಮಾಡಬೇಕು ಈ ರೀತಿ. ನೆಕ್ಸ್ಟ್ ಆಂಟಿ ಕ್ಲಾಕ್ ವೈಸ್ ರೊಟೇಷನ್. ರಿಲ್ಯಾಕ್ಸ್. ರಿಲ್ಯಾಕ್ಸ್. ಡೀಪ್ ಬ್ರೀದಿಂಗ್, ದೀರ್ಘ ಉಸಿರಾಟ. ನೆಕ್ಸ್ಟ್ ಶೋಲ್ಡರ್ಸ್ ಪಂಪಿಂಗ್. ಕೈಗಳು ಮೊಣಕಾಲಿನ ಮೇಲೆ ರಿಲ್ಯಾಕ್ಸ್ ಇರಲಿ. ದೀರ್ಘವಾಗಿ ಉಸಿರನ್ನ ಒಳಗೆ ತಗೊಳ್ತೀವಿ. ಉಸಿರನ್ನ ಒಳಗೆ ಇಡುವಾಗ ಪಂಪ್ ಮಾಡ್ತೀವಿ. ರೇಚಕ ಮಾಡುವಾಗ ರಿಲ್ಯಾಕ್ಸೇಷನ್. ಓಕೆ, ಪೂರಕ. ಸ್ಟಾರ್ಟ್ ಪಂಪಿಂಗ್. ರಿಲ್ಯಾಕ್ಸ್. ರೇಚಕ ಮಾಡ್ತಾ ದೀರ್ಘವಾಗಿ ರಿಲ್ಯಾಕ್ಸ್. ನೆಕ್ಸ್ಟ್ ನಾವು ಮಾಡೋಣ ಕಪಾಲಭಾತಿ. ಇವತ್ತು ಮೀಡಿಯಂ ಅಂದರೆ ಸೆಕೆಂಡ್ ರೌಂಡ್ 40 ಸ್ಟ್ರೋಕ್ಸ್ ಮಾಡೋಣ. ಫಸ್ಟ್ ರೌಂಡ್ ಎಷ್ಟು ಹೇಳಿ? 20 ಸ್ಟ್ರೋಕ್ಸ್. ಸೆಕೆಂಡ್ ರೌಂಡ್ 40 ಸ್ಟ್ರೋಕ್ಸ್. ಥರ್ಡ್ ರೌಂಡ್ 60 ಸ್ಟ್ರೋಕ್ಸ್. ಇವತ್ತು ನಾವು 40 ಸ್ಟ್ರೋಕ್ಸ್ ಮಾಡೋಣ. ರೆಡಿ? ಕೈಗಳೆರಡು ರಿಲ್ಯಾಕ್ಸ್ ಇರಲಿ. ಬೆನ್ನು ಕತ್ತು ನೇರವಾಗಿರಲಿ. ದೀರ್ಘವಾಗಿ ಉಸಿರು ತಗೊಂಡು ಕಪಾಲಭಾತಿಯನ್ನ ಆರಂಭ ಮಾಡೋಣ. ಪೂರಕ. ಸ್ಟಾರ್ಟ್ ಬೀಟಿಂಗ್. ದೀರ್ಘ ಉಸಿರಾಟ. ರಿಲ್ಯಾಕ್ಸ್. ನೆಕ್ಸ್ಟ್ ನಾವು ಕುಂಭಕದಲ್ಲಿ ಹೊಟ್ಟೆಯನ್ನ ಬೀಟ್ ಮಾಡೋದ್ರ ಮೂಲಕ ಪಂಪಿಂಗ್ ಮಾಡೋಣ. 2 ಕೈಗಳು ರಿಲ್ಯಾಕ್ಸ್ ಇರಲಿ. ಭುಜಗಳು ಕುತ್ತಿಗೆ ಭಾಗ ನೇರವಾಗಿರ್ಲಿ. ದೀರ್ಘವಾಗಿ ಉಸಿರನ್ನ ತಗೊಳ್ಳೋಣ. ಕುಂಭಕದಲ್ಲಿ ಅಂದ್ರೆ ಬ್ರೆತ್ ಹೋಲ್ಡ್ ಮಾಡಿ ನಾವು ಪಂಪ್ ಮಾಡಿ, ರೇಚಕದಲ್ಲಿ ರಿಲ್ಯಾಕ್ಸೇಷನ್. ಓಕೆ, ಇನ್ಹೇಲ್ ಡೀಪ್ಲಿ. ಸ್ಟಾರ್ಟ್ ಪಂಪಿಂಗ್. ರಿಲ್ಯಾಕ್ಸ್. ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ನೆಕ್ಸ್ಟ್ ನಾವು ಬರೋಣ ಭದ್ರಾಸನಕ್ಕೆ. ಮೊದಲು ದಂಡಾಸನ,
ಬೆನ್ನು ಕತ್ತು ನೇರವಾಗಿರಲಿ. ಈಗ ಪಂಪಿಂಗ್ ಸ್ಟಾರ್ಟ್ ಮಾಡೋಣ. ಬಟರ್ಫ್ಲೈ. ದೀರ್ಘವಾಗಿ ಉಸಿರು ತಗೊಂಡು ಕುಂಭಕದಲ್ಲಿ ದೀರ್ಘವಾಗಿ ಉಸಿರು ತಗೊಂಡು ಕುಂಭಕದಲ್ಲಿ ಪಂಪ್ ಮಾಡಿ ರೇಚಕದಲ್ಲಿ ರಿಲ್ಯಾಕ್ಸೇಷನ್. ರೆಡಿ? ಪೂರಕ್. ಸ್ಟಾರ್ಟ್ ಪಂಪಿಂಗ್. ರಿಲ್ಯಾಕ್ಸ್. ಡೀಪ್ ಬ್ರೀದಿಂಗ್. ದೀರ್ಘ ಉಸಿರಾಟ. ಈಗ ಕೈಗಳನ್ನು ನೆಲಕ್ಕೆ ಊರದೆ ನಿಧಾನವಾಗಿ ಎದ್ದು ನಿಲ್ಲೋಣ. ಈಗ ನಿಂತು ಮಾಡುವಂತಹ ಪಂಪಿಂಗ್. ದೀರ್ಘವಾಗಿ ಪೂರಕ ರೇಚಕ ಮಾಡ್ತಾ ಕಾಲು ಬೆರಳುಗಳ ಮೇಲೆ ನಿಲ್ಬೇಕು, ನಂತರ ಹಿಮ್ಮಡಿಯ ಮೇಲೆ ನಿಲ್ಬೇಕು. ಸ್ಟಾರ್ಟ್. ದೃಷ್ಟಿ ನೇರ ಇರಲಿ ಮುಂದೆ. ಮೀನಕಂಠದ ಭಾಗವನ್ನ ಗಮನಿಸ್ತಾ ಮಾಡಿ. ರಿಲ್ಯಾಕ್ಸ್. ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ನೆಕ್ಸ್ಟ್ ನಾವು ಮಾಡೋಣ ಸೂಪರ್ ಬ್ರೈನ್ 7 ಸಿಟ್ಟಿಂಗ್ಸ್. ಮಕ್ಕಳ ನೆನಪಿನ ಶಕ್ತಿಗೆ ಮತ್ತು ಕ್ರಿಯಾಶೀಲತೆಗೆ ಇದು ಬಹಳ ಇಂಪಾರ್ಟೆಂಟ್. ಎಲ್ಲರಿಗೂ ಬ್ರೈನ್ನಲ್ಲಿ ಆಕ್ಸಿಜನ್ ಬ್ಲಡ್ ಸರ್ಕ್ಯುಲೇಷನ್ ಬಹಳ ಇಂಪಾರ್ಟೆಂಟ್. ಹಾಗಾಗಿ ಎಲ್ಲರೂ ಮಾಡೋಣ. ಯಾರಿಗೆ ಮೊಣಕಾಲು ನೋವು ಇರುತ್ತೆ ಅವರಷ್ಟೇ ಇದನ್ನ ಮಾಡೋದು ಬೇಡ. ಈಗ ರೆಡಿ? ಸೂಪರ್ ಬ್ರೈನ್ ಎಕ್ಸಸೈಸ್. ದೀರ್ಘವಾಗಿ ಪೂರಕ ಮಾಡಿ ರೇಚಕ ಮಾಡ್ತಾ ಎಕ್ಸೇಲ್ ಮಾಡ್ತಾ ನಾವು ಕುತ್ಕೊಳ್ಬೇಕು. ರೆಡಿ? ಇನ್ಹೇಲ್, ಎಕ್ಸೇಲ್. ಕಂಟಿನ್ಯೂ ಫಾರ್ 7 times. ಪ್ರತಿ ಸಿಟ್ಟಿಂಗ್ ಅಲ್ಲಿ ರೇಚಕ ಇರಬೇಕು. ತಲೆಯ ಭಾಗದ ಕಡೆ ಗಮನ. ಸೂಪರ್ ಬ್ರೈನ್ ಎಕ್ಸಸೈಸ್. ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ಈಗ ನೆಕ್ಸ್ಟ್ ನಾವು ಮಾಡೋಣ ಉತ್ಕಟಾಸನ್, ದ ಚೇರ್ ಪೋಸ್. ರೆಡಿ? ಪೂರಕ ಮಾಡ್ತಾ ಕೈಗಳನ್ನ ಮುಂದೆ ಚಾಚ್ತೀರಿ. ರೇಚಕ ಮಾಡ್ತಾ ಅಂತಿಮ ಸ್ಥಿತಿ. ಅಂತಿಮ ಸ್ಥಿತಿ ಉತ್ಕಟಾಸನ್. ಪೂರಕ್, ರೇಚ. ಸಹಜ ಉಸಿರಾಟ. ವಾಪಸ್. ರಿಲ್ಯಾಕ್ಸ್. ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ಆತ್ಮೀಯ ಸೋದರ ಸೋದರಿಯರೇ, ಇನ್ನೊಂದು ನಾವು ಗಮನಿಸಬೇಕಾಗಿರೋ ಅಂಶ ಏನಂದ್ರೆ, ಪ್ರತಿಯೊಂದು ಆಸನದ ಅಂತಿಮ ಸ್ಥಿತಿಯಲ್ಲಿ ಫ್ಯೂ ಸೆಕೆಂಡ್ಸ್, ಫ್ಯೂ ಕೌಂಟ್ಸ್ ನಾವು ನಿಲ್ಲಲಿಕ್ಕೆ ಟ್ರೈ ಮಾಡಬೇಕು. ದಿನ ದಿನ ಆ ಕೌಂಟ್ಸ್ ಅನ್ನ ಹೆಚ್ಚು ಮಾಡ್ಕೊಳ್ತಾ ಹೋಗ್ಬೇಕು. ಆಗ ಆ ಆಸನ ನಮ್ಮ ಪಾಲಿಗೆ ಸಿದ್ಧಿಸುತ್ತೆ. ಆ ಆಸನ ನಮಗೆ ಸಂಪೂರ್ಣವಾಗಿ ಒಲಿಯುತ್ತೆ. ಓಕೆ, ನೆಕ್ಸ್ಟ್ ನಾವು ಮಾಡೋಣ ಗರುಡಾಸನ್, ದ ಈಗಲ್ ಪೋಸ್. ರೆಡಿ? ಈಗ ಗರುಡಾಸನ್. ಮೊದಲು ಎಡಗಾಲು ನೇರ ಇರಲಿ, ಬಲಗಾಲನ್ನ ಬಳ್ಳಿಯಂತೆ ಸುತ್ತೋಣ.
ಕೈಗಳನ್ನು ಟ್ವಿಸ್ಟ್ ಮಾಡೋಣ. ದೃಷ್ಟಿ ನೇರ ಇರಲಿ. ಸಹಜ ಉಸಿರಾಟ, ಸಹಜ ಉಸಿರಾಟ. ಇದು ಬೆನ್ನು ನೋವಿಗೆ ಬಹಳ ಉಪಯುಕ್ತವಾದ ಆಸನ. ವಾಪಸ್ ವಾಪಸ್ ರಿಲ್ಯಾಕ್ಸ್. ದೀರ್ಘ ಉಸಿರಾಟ. Another side. ಗರುಡಾಸನ. ಸಹಜ ಉಸಿರಾಟ. ವಾಪಸ್ ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ಆಸನದ ಅಂತಿಮ ಸ್ಥಿತಿಯಲ್ಲಿರುವಾಗ ಸಹಜವಾಗಿ ಉಸಿರಾಟ ನಡೆಸ್ತಾ ಇರಬೇಕು ಪ್ರತಿ ಆಸನದ ಕೊನೆಯ ಹಂತದಲ್ಲಿ. ಮತ್ತೆ ರಿಲ್ಯಾಕ್ಸೇಷನ್ ಅಲ್ಲಿ ದೀರ್ಘವಾಗಿ ಉಸಿರಾಟ. ನೆಕ್ಸ್ಟ್ ನಾವು ಮಾಡೋಣ ದ ಟ್ರೀ ಪೋಸ್, ವೃಕ್ಷಾಸನ. ರೆಡಿ? ಮೊದಲು ಬಲಗಾಲು ನೇರ ಇರಲಿ, ಎಡಗಾಲನ್ನ ಮಡಚೋಣ. ಕೈಗಳನ್ನ ಬ್ಯಾಲೆನ್ಸ್ ಮಾಡಿ, ನಂತರ ಮೇಲೆ ಕೈಗಳನ್ನ ನಮಸ್ಕಾರ ಸ್ಥಿತಿಗೆ ತನ್ನಿ. ಕಾಲು ನೇರವಾಗಿದೆ ಗಮನಿಸಿ. ದ ಟ್ರೀ ಪೋಸ್, ವೃಕ್ಷಾಸನ. ನಿಧಾನವಾಗಿ ವಾಪಸ್. Another side. ವೃಕ್ಷಾಸನ. ಕೈಗಳನ್ನು ಬ್ಯಾಲೆನ್ಸ್ ಮಾಡಿ, ಮೇಲೆ ನಮಸ್ಕಾರ ಸ್ಥಿತಿ. ವಾಪಸ್ ರಿಲ್ಯಾಕ್ಸ್. ದೀರ್ಘ ಉಸಿರಾಟ, ದೀರ್ಘ ಉಸಿರಾಟ. ನೆಕ್ಸ್ಟ್ ನಾವು ಮಾಡೋಣ ಸೂರ್ಯ ನಮಸ್ಕಾರ. ನಿಮ್ಮ ನ್ಯಾಪ್ಕಿನ್ ಅನ್ನು ಹಾಸ್ಕೊಳ್ಳಿ. ನ್ಯಾಪ್ಕಿನ್ನಿನ ಮುಂದೆ ನಿಂತು ಈಗ ನಮಸ್ಕಾರ ಸ್ಥಿತಿ. ಮೊದಲನೇದಾಗಿ ಓಂ ಮಿತ್ರಾಯ ನಮಃ. ಎಲ್ಲರೂ ಒಟ್ಟಾಗಿ ಹೇಳೋಣ, ದೀರ್ಘಪೂರಕ. ಓಂ ಮಿತ್ರಾಯ ನಮಃ. ದೆನ್ 2 ಹಸ್ತ ಉತ್ಥಾನಾಸನ. 3 ಹಸ್ತ ಪಾದಾಸನ. 4 ಏಕಪಾದ ಪ್ರಸರಣ, ಲೆಫ್ಟ್ ಲೆಗ್ ಬ್ಯಾಕ್. 5 ದೃಷ್ಟಿ ಮುಂದೆ. 6 ಅಷ್ಟಾಂಗ ಪ್ರಣಿಪತಾಸನ. 9 ಭುಜಂಗಾಸನ. 10 ಭೂಧರಾಸನ. 11 ಎಡಗಾಲು ಮುಂದೆ. 12 ಬಲಗಾಲು ಮುಂದೆ. ಇನ್ಹೇಲ್ ಹಸ್ತ ಉತ್ಥಾನ. ನಮಸ್ಕಾರ ಸ್ಥಿತಿ. ಸಹಜ ದೀರ್ಘ ಉಸಿರಾಟ.
ಈಗ ಬಲಭಾಗಕ್ಕೆ ಮಾಡೋಣ. ನೆಕ್ಸ್ಟ್ ಮಂತ್ರ ಓಂ ರವಯೇ ನಮಃ. ಎಲ್ಲರೂ ಒಟ್ಟಾಗಿ ಹೇಳೋಣ, ದೀರ್ಘಪೂರಕ. ಓಂ ರವಯೇ ನಮಃ. ಟು ಇನ್ಹೇಲ್, ಎಕ್ಸೇಲ್. 3 ಇನ್ಹೇಲ್, ಬಲಗಾಲು ಹಿಂದೆ, ದೃಷ್ಟಿ ಮುಂದೆ. ಎಕ್ಸೇಲ್, ಇನ್ನೊಂದು ಕಾಲು ಸಹ ಹಿಂದೆ ಹೋಗ್ಲಿ, ದೃಷ್ಟಿ ಮುಂದೆ. ನೆಕ್ಸ್ಟ್ ಅಷ್ಟಾಂಗ ಪ್ರಣಿಪತಾಸನ. ಗಮನಿಸಿ, ಪಾದ, ಮೊಣಕಾಲು, ಎದೆಯ ಭಾಗ ಮತ್ತು ಗದ್ದದ ಭಾಗ ಅಥವಾ ಹಣೆಯ ಭಾಗ ನೆಲಕ್ಕೆ ಟಚ್ ಆಗಿರಬೇಕು. ಇದು ಬ್ರೆತ್ ಅನ್ನ ಹೋಲ್ಡ್ ಮಾಡುವಂತಹ ಸ್ಥಿತಿ. ನೆಕ್ಸ್ಟ್ ಭುಜಂಗಾಸನ್. ಇನ್ಹೇಲ್, 2 ಹಿಮ್ಮಡಿಗಳು ಕೂಡಿರ್ಲಿ, ದೃಷ್ಟಿ ಛಾವಣಿಯ ಕಡೆ. ನೆಕ್ಸ್ಟ್ ಅಧೋಮುಖ ಶ್ವಾನಾಸನ್ ಅಥವಾ ಭೂಧರಾಸನ್. ಇದಕ್ಕೆ ಪರ್ವತಾಸನ ಅಂತಾನೂ ಕರೀತಾರೆ. ಇದು ಎಕ್ಸೇಲ್ ನಲ್ಲಿ ರೇಚಕ ಮಾಡ್ತಾ. ನೆಕ್ಸ್ಟ್ ಬಲಗಾಲು ಮುಂದೆ ಬರಲಿ, ಏಕಪಾದ ಪ್ರಸರಣ, ದೃಷ್ಟಿ ಮುಂದೆ. ನೆಕ್ಸ್ಟ್ ಎಡಗಾಲು ಸಹ ಮುಂದೆ ಬರಲಿ, ದೃಷ್ಟಿ ನಾಭಿಯ ಕಡೆ. ಹಸ್ತ ಉತ್ಥಾನ, ನಮಸ್ಕಾರ ಸ್ಥಿತಿ. ರಿಲ್ಯಾಕ್ಸ್, ದೀರ್ಘ ಉಸಿರಾಟ. ಒಂದು ಸೂರ್ಯ ನಮಸ್ಕಾರದಲ್ಲಿ ನಾವು ಗಮನಿಸಬೇಕಾಗಿರೋದು, ದೃಷ್ಟಿ ಯಾಕೆ ಹೇಳ್ತೀವಿ ಅಂದ್ರೆ ಕುತ್ತಿಗೆಯನ್ನ ಅಷ್ಟರವರೆಗೂ ಬಾಗಿಸ್ಬೇಕು. ನಾಭಿಯ ಕಡೆ ಅಂತ ಹೇಳಿದಾಗ ನಾವು ಕುತ್ತಿಗೆಯನ್ನು ಆಟೋಮೆಟಿಕಲಿ ಬಾಗಿಸ್ತೀವಿ. ಛಾವಣಿಯ ಕಡೆ, ದೃಷ್ಟಿ ಮುಂದೆ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಕುತ್ತಿಗೆಯನ್ನ ಬಾಗಿಸೋದು ಗೊತ್ತಾಗ್ಲಿ ಅಂತ ಹೇಳ್ತೀವಿ. ತಾಡಾಸನದಲ್ಲೂ ವಿಶ್ರಾಂತಿ ಮಾಡಬಹುದು. ಈಗ ನೆಕ್ಸ್ಟ್ ನಾವು ಸಿಟ್ಟಿಂಗ್ ಸೀರೀಸಿಗೆ ಹೋಗೋಣ. ಅಲ್ಲಿ ವಿಶ್ರಾಂತಿಯಲ್ಲಿ ದೀರ್ಘ ಉಸಿರಾಟ ಮಾಡೋಣ. ಸಿಟ್ಟಿಂಗ್ ಸೀರೀಸ್, ವಜ್ರಾಸನಕ್ಕೆ ಬನ್ನಿ. ಈಗ ಬಲಗಡೆಯಿಂದ ಬಲಗಾಲು, ಎಡಭಾಗದಿಂದ ಎಡಗಾಲು. ದಂಡಾಸನ, ರಿಲ್ಯಾಕ್ಸ್, ವಿಶ್ರಾಂತಿ, ದೀರ್ಘ ಉಸಿರಾಟ. ಕಣ್ಣುಗಳನ್ನು ಮುಚ್ಚಿ ಸೂರ್ಯ ನಮಸ್ಕಾರದ ಪೂರ್ಣ ಲಾಭವನ್ನ ಶರೀರ ಪಡ್ಕೊಂಡಿರೋದನ್ನ ಅನುಭವ ಮಾಡ್ತಾ ಪೂರ್ಣವಾಗಿ ದೀರ್ಘ ಉಸಿರಾಟದಲ್ಲಿ ರಿಲ್ಯಾಕ್ಸ್. ನೆಕ್ಸ್ಟ್ ಮತ್ತೆ ದಂಡಾಸನಕ್ಕೆ ಬನ್ನಿ. 2 ಕಾಲುಗಳನ್ನು ಜೋಡಿಸಿ, ಪಾದಗಳು ಮುಂದಕ್ಕೆ ದೂಡಲ್ಪಟ್ಟಿರಲಿ, ಕೈಗಳು ಶರೀರದ ಪಕ್ಕದಲ್ಲಿ, ಬೆನ್ನು ಕತ್ತು ನೇರ. ದಂಡಾಸನ. ನೆಕ್ಸ್ಟ್ ನಾವು ಮಾಡೋಣ ವಕ್ರಾಸನ. ಮೊದಲು ಎಡಗಾಲು ನೇರ ಇರಲಿ, ಬಲಗಾಲನ್ನು ಮಡಿಸೋಣ. ಎಡಗೈಯನ್ನ ಪೂರಕ ಮಾಡ್ತಾ ಮೇಲೆತ್ತಿ, ಟ್ವಿಸ್ಟ್ ಟ್ವಿಸ್ಟ್. ಈಗ ಎಡಗೈಯನ್ನ ಬಲಪಾದದ ಪಕ್ಕ ತನ್ನಿ, ಬಲಗೈ ಹಿಂದೆ ಹೋಗ್ಲಿ. ನಮ್ಮ ದೃಷ್ಟಿ ಬಲಭುಜದ ಕಡೆ. ಈ ಹಂತದಲ್ಲಿ ಸಹಜ ಉಸಿರಾಟವನ್ನ ನಡೆಸಿ ಹೊಟ್ಟೆಯ ಭಾಗದ ಕಡೆ ಗಮನ ಪೂರ್ಣವಾಗಿ ಟ್ವಿಸ್ಟ್ ಮಾಡಿ. ಈ ರೀತಿ ವಾಪಸ್ ನಿಧಾನವಾಗಿ ವಾಪಸ್ ಬನ್ನಿ. ಈಗ ಅನದರ್ ಸೈಡ್. ಕಾಲನ್ನ ಮಡಚಿ ಬಲಗೈಯನ್ನ ಮೇಲೆತ್ತೋಣ, ಪೂರಕ ಮಾಡ್ತಾ ಟ್ವಿಸ್ಟ್. ವಕ್ರಾಸನ, ಅಂತಿಮ ಸ್ಥಿತಿ.
ಸಹಜ ಉಸಿರಾಟ. ವೆರಿ ಗುಡ್. ವಾಪಸ್ ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ಕಣ್ಣುಗಳನ್ನು ಮುಚ್ಚಿ ರಿಲ್ಯಾಕ್ಸ್ ಮಾಡಿ. ನೆಕ್ಸ್ಟ್ ನಾವು ಮಾಡೋಣ ವಕ್ರಾಸನದ ರೀತಿನೇ. ದಂಡಾಸನಕ್ಕೆ ಬರೋಣ. ಈಗ ಬಲಗಾಲನ್ನ ಎಡಗಾಲಿನ ಹೊರಭಾಗಕ್ಕೆ ಇಡೋಣ. ಕಾಲನ್ನು ಮಡಚಿ ಈ ಎಡಗಾಲನ್ನು ಮಡಚೋಣ. ಈಗ ಬಲಗಾಲ್ ಮಡಚಿದೀವಿ, ಸೊ ಎಡಗೈಯನ್ನು ಮೇಲೆತ್ತಿ ಆಂಕಲ್ ಜಾಯಿಂಟ್ಸ್ ಅನ್ನ ಹಿಡಿಯೋಣ. ಈಗ ಈ ಕೈಯನ್ನ, ಹಿಂದೆ ಇಟ್ಟಿರುವಂತಹ ಕೈಯನ್ನ ಈ ರೀತಿ ಮಡಿಸಿ ಹಿಂದೆ ಭುಜದ ಕಡೆ ನಮ್ಮ ದೃಷ್ಟಿ. ಸಹಜ ಉಸಿರಾಟ. ಅರ್ಧ ಮತ್ಸ್ಯೇಂದ್ರಾಸನ. ವಾಪಸ್ ರಿಲ್ಯಾಕ್ಸ್. ರಿಲ್ಯಾಕ್ಸ್. ಅನದರ್ ಸೈಡ್. ಇನ್ನೊಂದು ಭಾಗದಲ್ಲಿ ಮಾಡೋಣ. ಈಗ ಬಲಗಾಲ ನೇರ ಇರಲಿ, ಎಡಗಾಲನ್ನು ಮಡಚಿ. ಎಸ್. ಈಗ ಬಲಗಾಲನ್ನು ಮಡಚೋಣ. ಬಲಗೈಯನ್ನ ಮೇಲೆತ್ತಿ ಟ್ವಿಸ್ಟ್ ಮಾಡೋಣ. ನಮ್ಮ ಪೂರ್ಣ ದೃಷ್ಟಿ ಹಿಂದಿನ ಭುಜದ ಕಡೆಗೆ. ಸಹಜ ಉಸಿರಾಟ. ವಾಪಸ್ ನಿಧಾನವಾಗಿ ಕಾಲುಗಳನ್ನ, ಕೈಗಳನ್ನ ರಿಲ್ಯಾಕ್ಸ್ ಮಾಡಿ ವಿಶ್ರಾಂತಿಗೆ ಬನ್ನಿ. ಸಹಜ ದೀರ್ಘ ಉಸಿರಾಟ. ನೆಕ್ಸ್ಟ್ ನಾವು ಮಾಡೋಣ ಜಾನುಶಿರಾಸನ. ಎಡಗಾಲು ಮೊದಲು ದಂಡಾಸನಕ್ಕೆ ಬಂದು ಎಡಗಾಲು ನೇರ ಇರಲಿ, ಬಲಗಾಲನ್ನ ಈ ರೀತಿ ಮಡಚೋಣ. ಎಡಗಾಲು ನೇರ ಇರಲಿ. ದೀರ್ಘವಾಗಿ ಇನ್ಹೇಲ್, ಪೂರಕ್, ರೇಚಕ ಮಾಡ್ತಾ ಮುಂದೆ ಬಾಗಿ ಪಾದವನ್ನ ಹಿಡಿದು ಹಣೆಯನ್ನ ಮೊಣಕಾಲಿಗೆ ಮುಟ್ಟಿಸುವ ಪ್ರಯತ್ನ. ಎಷ್ಟಾಗುತ್ತೋ ಅಷ್ಟೇ ಟ್ರೈ ಮಾಡಿ. ವಾಪಸ್ ರಿಲ್ಯಾಕ್ಸ್. ಅನದರ್ ಸೈಡ್. ಜಾನುಶಿರಾಸನ್. ಪೂರಕ್, ಇನ್ಹೇಲ್, ಎಕ್ಸೇಲ್. ಜಾನುಶಿರಾಸನದ ಅಂತಿಮ ಸ್ಥಿತಿ. ಸಹಜ ಉಸಿರಾಟ. ವಾಪಸ್ ರಿಲ್ಯಾಕ್ಸ್. ವಿಶ್ರಾಂತಿ. ಈಗ ದಂಡಾಸನಕ್ಕೆ ಬಂದು ವಜ್ರಾಸನಕ್ಕೆ ಹೋಗೋಣ. ಬಲಗಾಲು ಬಲಗಡೆಯಿಂದ, ಎಡಗಾಲು ಎಡಗಡೆಯಿಂದ. ಇವತ್ತು ನಾವು ಮಾಡೋಣ ಉತ್ಥಾನ ಮಂಡೂಕಾಸನ. ಎರಡು ಪಾದದ ಹೆಬ್ಬೆರಳುಗಳು ಹಿಂದೆ ಕೂಡಿರ್ಲಿ. ಮೊಣಕಾಲುಗಳು ಅಂತರದಲ್ಲಿದೆ. ಈಗ ನಿಧಾನವಾಗಿ ಪೂರಕ ಮಾಡ್ತಾ ಕೈಗಳನ್ನ ಮೇಲೆತ್ತೀವಿ. ರೇಚಕ ಮಾಡ್ತಾ ಕೈಗಳನ್ನ ಮಡಚಿ ಕ್ರಾಸ್ ಮಾಡಿ ಈ ರೀತಿ ಬೆನ್ನಿನ ಮೇಲಿಡ್ತೀವಿ. ದೃಷ್ಟಿ ನೇರವಾಗಿರ್ಲಿ. ಸಹಜ ದೀರ್ಘ ಉಸಿರಾಟ. ಲಂಗ್ಸಿಗೆ ಪೂರ್ಣ ಉಸಿರಾಡ್ಲಿಕ್ಕೆ ಇದು ಅವಕಾಶ ಮಾಡಿಕೊಡುವಂತಹ ಆಸನ ಉತ್ಥಾನ ಮಂಡೂಕಾಸನ.
ವಾಪಸ್. ದಂಡಾಸನಕ್ಕೆ ಬನ್ನಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ದೀರ್ಘ ಉಸಿರಾಟ. ನೆಕ್ಸ್ಟ್ ನಾವು ಮಾಡುವಂಥದ್ದು ಗೋಮುಖಾಸನ್. ಗೋಮುಖಾಸನ್. ಎಡಗಾಲು ನೇರ ಇರಲಿ. ಮೊದಲು ಬಲಗಾಲನ್ನ ಈ ರೀತಿ ಮಡಚೋಣ, ಮತ್ತೆ ಎಡಗಾಲನ್ನು ಮಡಚೋಣ. ಈಗ ಬಲಗೈ ಮೇಲೆ, ಎಡಗೈ ಹಿಂದೆಯಿಂದ ತಗೊಳ್ಳಿ. ಎರಡು ಕೈಗಳನ್ನ ಬೆನ್ನಿನ ಹಿಂದೆ ಲಾಕ್ ಮಾಡಿ, ದೃಷ್ಟಿ ನೇರ ಇರಲಿ. ಸಹಜ ಉಸಿರಾಟ. ವಾಪಸ್. ರಿಲ್ಯಾಕ್ಸ್. ಈಗ ಅದೇ ರೀತಿ ಎಡಗಾಲು ಮೇಲೆ. ಎಡಗೈ ಮೇಲೆತ್ತೋಣ. ಈಗ ಬಲಗೈಯನ್ನ ಕೆಳಗಡೆಯಿಂದ ತಗೊಂಡು ಲಾಕ್ ಮಾಡಿ, ದೃಷ್ಟಿ ನೇರ. ಸಹಜ ಉಸಿರಾಟ, ದೀರ್ಘ ಉಸಿರಾಟ. ವಾಪಸ್. ರಿಲ್ಯಾಕ್ಸ್. ಕಮ್ ಬ್ಯಾಕ್ ಟು ವಿಶ್ರಾಂತಿ. ನೆಕ್ಸ್ಟ್ ನಾವು ಮಾಡೋಣ ದಂಡಾಸನಕ್ಕೆ ಬಂದು ವಜ್ರಾಸನಕ್ಕೆ ಬನ್ನಿ ನಿಧಾನವಾಗಿ. ಈಗ ಮೊದಲು ಇನ್ಸ್ಟ್ರಕ್ಷನ್ಸ್ ಅನ್ನ ಗಮನಿಸಿ. ಈ ರೀತಿ ಕಾಲುಗಳನ್ನ ಪಕ್ಕಕ್ಕಿಟ್ಟು ಪೂರ್ಣವಾಗಿ ನೆಲದ ಮೇಲೆ ಕುತ್ಕೊಳ್ಬೇಕು. ಪೂರ್ಣ ವಜ್ರಾಸನ. ನಂತರ ಸುಪ್ತ ವಜ್ರಾಸನ. ನಿಧಾನವಾಗಿ ಆಂಕಲ್ ಜಾಯಿಂಟ್ಸ್ ಹಿಡಿತಾ ಮೊಣಕೈಯನ್ನ ನೆಲಕ್ಕೆ ಊರಿ ನಿಧಾನವಾಗಿ ಬೆನ್ನನ್ನ ನೆಲಕ್ಕೆ ತರ್ತೀರಿ. ಪೂರ್ಣವಾಗಿ ಕೈಗಳನ್ನ ಪೂರಕ ಮಾಡುತ್ತಾ ಸ್ಟ್ರೆಚ್ ಮಾಡಿ ಮೇಲಕ್ಕೆ ಪೂರ್ಣ. ಈಗ ಕ್ರಾಸ್ ಮಾಡಿ ಬೆನ್ನಿನ ಮೇಲಿಡಿ. ಸಹಜ ದೀರ್ಘ ಉಸಿರಾಟ. ಸುಪ್ತ ವಜ್ರಾಸನ. ಈ ಪೊಸಿಷನ್ ಅಲ್ಲಿ ಹೊಟ್ಟೆಯ ಭಾಗ, ಭುಜದ ಭಾಗ ಪೂರ್ಣವಾಗಿ ರಿಲ್ಯಾಕ್ಸ್ ಆಗುತ್ತೆ. ನಿಧಾನವಾಗಿ ವಾಪಸ್. ಆಂಕಲ್ ಜಾಯಿಂಟ್ಸ್ ಅನ್ನ ಹಿಡಿದು ಮೊಣಕೈಯನ್ನ ಊರ್ತಾ ನಿಧಾನವಾಗಿ ಎದ್ದೇಳ್ಬೇಕು. ಯಾರಿಗೆ ಪೂರ್ಣ ವಜ್ರಾಸನ ಮಾಡ್ಲಿಕ್ಕಾಗಲ್ಲ ಅವ್ರು ಈ ಆಸನವನ್ನ ದಯಮಾಡಿ ಅಭ್ಯಾಸ ಮಾಡಬೇಡಿ. ನೆಕ್ಸ್ಟ್ ನಾವು ಮಕರಾಸನಕ್ಕೆ ಹೋಗೋಣ. ನೀವು ನ್ಯಾಪ್ಕಿನ್ ಏನ್ ಹಾಸ್ಕೊಂಡಿದ್ದೀರಿ ಆ ಕಡೆಗೆ ನಿಮ್ಮ ಮುಖ ಬರಲಿ. ಮಕರಾಸನ, ದ ಕ್ರೊಕೊಡೈಲ್ ಪೋಸ್. ಪಾದದ ಒಳ ಅಂಚು ನೆಲಕ್ಕೆ ತಾಗಿದೆ. ಮಕರಾಸನದಲ್ಲಿ ಪೂರ್ಣ ವಿಶ್ರಾಂತಿ. ಈಗ ನೆಕ್ಸ್ಟ್ ನಾವು ಮಾಡೋಣ ನಾವಾಸನ. ಎರಡು ಕೈಗಳನ್ನ ಮುಂದೆ ಚಾಚಿ ಎರಡು ಕಾಲುಗಳನ್ನ ಜೋಡಿಸಿದೀವಿ. ದೀರ್ಘವಾಗಿ ಪೂರಕ ಮಾಡಿ ನಾವು ಪೂರ್ಣ ಶರೀರದ ಭಾರವನ್ನ ಹೊಟ್ಟೆಯ ಮೇಲೆ ಬ್ಯಾಲೆನ್ಸ್ ಮಾಡೋಣ. ನಾವಾಸನ. ರೆಡಿ? ಅಂತಿಮ ಸ್ಥಿತಿ. ಅಪ್
ಬ್ಯಾಲೆನ್ಸ್, ಬ್ಯಾಲೆನ್ಸ್. ಕಾಲುಗಳು ನೇರವಾಗಿರೋದನ್ನು ಗಮನಿಸಿ. ವಾಪಸ್, ವಾಪಸ್. ರಿಲ್ಯಾಕ್ಸ್ ಇನ್ ಮಕರಾಸನ. ನೆಕ್ಸ್ಟ್ ನಾವು ಮಾಡೋಣ ಶಲಭಾಸನ. ಈಗ ಎರಡು ಕೈಗಳಿಂದ ಆದಿಮುದ್ರೆ, ಮುಷ್ಟಿಯನ್ನ ಕಟ್ಟಿ ಈಗ ಅದನ್ನ ತೊಡೆಯ ಕೆಳಗಡೆ ಇಡೋಣ. ಎರಡು ಕಾಲುಗಳು ನೇರವಾಗಿರ್ಲಿ. ಗದ್ದದ ಭಾಗ ನೆಲಕ್ಕೆ ಇರಬೇಕು. ಕಾಲುಗಳನ್ನ ಮಾತ್ರ ನಾವು ಮೇಲಕ್ಕೆತ್ತೋಣ, ಪೂರಕ ಮಾಡ್ತಾ. ರೆಡಿ, ಅಪ್, ಸಹಜ ಉಸಿರಾಟ. ವಾಪಸ್. ಕಮ್ ಬ್ಯಾಕ್ ಟು ಮಕರಾಸನ. ದೀರ್ಘ ಉಸಿರಾಟ. ರಿಲ್ಯಾಕ್ಸ್ ಇನ್ ಮಕರಾಸನ. ಇವತ್ತು ಸೂರ್ಯ ನಮಸ್ಕಾರದಲ್ಲಿ ನಾವು ಭುಜಂಗಾಸನವನ್ನು ಮಾಡಿರೋದ್ರಿಂದ ಈಗ ಧನುರಾಸನ ಮಾಡೋಣ. ಧನುರಾಸನ, ದ ಬೋ ಪೋಸ್. ರೆಡಿ, ಎರಡು ಕಾಲುಗಳನ್ನು ಒಟ್ಟಿಗೆ ತನ್ನಿ. ಕಾಲುಗಳನ್ನು ಮಡಚ್ತೀರಿ, ಆಂಕಲ್ ಜಾಯಿಂಟ್ಸ್ ಅನ್ನು ಹಿಡಿತೀರಿ. ದೀರ್ಘವಾಗಿ ಪೂರಕ ಮಾಡಿ ರೇಚಕ ಮಾಡ್ತಾ ಅಂತಿಮ ಸ್ಥಿತಿ ಧನುರಾಸನ. ರೆಡಿ, ಇನ್ಹೇಲ್, ದೆನ್ ಅಪ್. ಹೊಟ್ಟೆಯ ಕಡೆ ಗಮನ. ಪೂರ್ಣ ನಾಭಿಯ ಭಾಗದ ಎಲ್ಲ ಸಮಸ್ಯೆಗಳಿಂದ ದೂರ ಆಗ್ತೀವಿ. ಬೆನ್ನಿನ ಹುರಿ ಆರೋಗ್ಯಪೂರ್ಣ ಆಗುತ್ತೆ. ವಾಪಸ್ ನಿಧಾನವಾಗಿ ವಾಪಸ್ ಬನ್ನಿ ಮಕರಾಸನಕ್ಕೆ. ದೀರ್ಘ ಉಸಿರಾಟ. ರಿಲ್ಯಾಕ್ಸ್ ಇನ್ ಮಕರಾಸನ. ಈಗ ಯಾವುದಾದರೂ ಒಂದು ಪಕ್ಕಕ್ಕೆ ಹೊರಳಿ ಶವಾಸನಕ್ಕೆ ಬನ್ನಿ. ಶವಾಸನ. ದೀರ್ಘ ಉಸಿರಾಟ. ನೆಕ್ಸ್ಟ್ ನಾವು ಮಾಡೋಣ ಅರ್ಧ ಹಲಾಸನ್. 90 ಡಿಗ್ರಿ ಆಂಗಲ್ಗೆ ಕಾಲುಗಳನ್ನು ತರುವಂಥದ್ದು. ಎರಡು ಹಸ್ತಗಳನ್ನು ಶರೀರದ ಪಕ್ಕದಲ್ಲಿ ನೆಲಕ್ಕೆ ಒತ್ತಿರ್ತೀರಿ. ಎರಡು ಕಾಲುಗಳನ್ನು ಜೋಡಿಸಿ ನಿಧಾನವಾಗಿ ಕಾಲುಗಳನ್ನು 90 ಡಿಗ್ರಿ ಆಂಗಲ್ಗೆ ತರ್ತೀವಿ. ಎಸ್, ಅರ್ಧ ಹಲಾಸನ್. ಅಲ್ಲೇ ಕೆಲವು ಕ್ಷಣಗಳ ಕಾಲ ಇರಲಿಕ್ಕೆ ಟ್ರೈ ಮಾಡಿ. ಫ್ಯೂ ಸೆಕೆಂಡ್ಸ್. ಪಾದದ ಹೆಬ್ಬೆರಳಿನ ತುದಿಯ ಕಡೆ ದೃಷ್ಟಿ. ಸಹಜ ಉಸಿರಾಟ. ಹೊಟ್ಟೆಯ ಕಡೆ ಬರ್ತಾ ಇರುವಂತಹ ಪ್ರೆಷರ್ ಅನ್ನು ಗಮನಿಸಿ. ನೆಕ್ಸ್ಟ್ ನಾವು ಮಾಡೋಣ ಪವನ ಮುಕ್ತಾಸನ್. ಕಾಲುಗಳನ್ನು ಮಡಚ್ತೀರಿ, ಕೈಗಳಿಂದ ಕಾಲುಗಳನ್ನ ಲಾಕ್ ಮಾಡ್ತೀರಿ. ಈಗ ಮೊದಲು ಎರಡು ಮೊಣಕಾಲಿನ ನಡುವೆ ಮೂಗನ್ನ ತಂದು ಸ್ಥಿರವಾಗಿ ಅಲ್ಲೇ ನಿಲ್ಲಲಿಕ್ಕೆ ಟ್ರೈ ಮಾಡೋಣ. ಇದು ಪವನ ಮುಕ್ತಾಸನದ ಅಂತಿಮ ಸ್ಥಿತಿ. ಹೊಟ್ಟೆಯ ಕಡೆ ಗಮನಿಸಿ, ಪ್ರೆಷರ್ ಬರೋದನ್ನ. ಇದರಿಂದ ಆಸಿಡಿಟಿ, ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಇಂದ ಹೊರಗೆ ಬರ್ಬೋದು. ಪವನ ಮುಕ್ತಾಸನ್. ಈಗ ಕುತ್ತಿಗೆ ಭಾಗವನ್ನು ನೆಲಕ್ಕೆ ತನ್ನಿ. ರಿಲ್ಯಾಕ್ಸ್. ಕಾಲುಗಳ ಹಾಗೆ ಇರಲಿ. ಈಗ ಇವತ್ತು ನಾವು ಸೈಡ್ ರೋಲಿಂಗ್ ಮತ್ತೆ ಫಾರ್ವರ್ಡ್ ರೋಲಿಂಗ್ ಮಾಡೋಣ ಪವನ ಮುಕ್ತಾಸನದಲ್ಲಿ. ನಿಮ್ಮ ಕಾಲುಗಳು ಮಡಚಿದ ಹಾಗೆ ಇರಬೇಕು. ಕೈಗಳಿಂದ ಲಾಕ್ ಮಾಡಿರೋದು ಅದೇ ರೀತಿ ಇರಬೇಕು. ಕುತ್ತಿಗೆ ಭಾಗ ನೆಲಕ್ಕಿರಲಿ. ರೆಡಿ. ದೀರ್ಘವಾಗಿ ಪೂರಕ ಮಾಡಬೇಕು. ರೇಚಕ ಮಾಡ್ತಾ ಸೈಡಿಗೆ ಹೊರಳಬೇಕು. ರೆಡಿ, ಸ್ಟಾರ್ಟ್. ರೇಚಕ್, ಪೂರಕ್.
ರೇಚಕ್, ಪೂರಕ್. ಕಂಟಿನ್ಯೂ. ಈಗ ಅದೇ ರೀತಿ ಫಾರ್ವರ್ಡ್ ರೋಲಿಂಗ್. ಎದ್ದು ಪಾದದ ಮೇಲೆ ಕುತ್ಕೊಳ್ಬೇಕು, ಮತ್ತೆ ಮಲಗಬೇಕು. ಈ ರೀತಿ ಮಾಡೋದ್ರಿಂದ ಬೆನ್ನಿನ ಎಲ್ಲ ಮೂಳೆಗಳಿಗೆ ಪೂರ್ಣವಾಗಿ ವ್ಯಾಯಾಮ. ಯಾರಿಗೆ ಈಗೀಗ ಬೆನ್ನೋವು ಸ್ಟಾರ್ಟ್ ಆಗ್ತಾ ಇದೆ, ಬಹಳ ಹೊತ್ತು ಕಂಪ್ಯೂಟರ್ ವರ್ಕ್ ಅಥವಾ ಆಫೀಸ್ನಲ್ಲಿ ಟೇಬಲ್ ವರ್ಕ್ ಜಾಸ್ತಿ ಇರುತ್ತೆ ಅಂತಂದ್ರೆ ಅವರು ಈ ಆಸನವನ್ನ ಮಾಡಬೇಕು, ಈ ಒಂದು ವ್ಯಾಯಾಮವನ್ನ ಮಾಡಬೇಕು. ಅದರಿಂದ ನಾವು ಬೆನ್ನು ನೋವಿಂದ ನಿವಾರಣೆಯನ್ನ ಪಡ್ಕೊಳ್ಬಹುದು ಈಸಿಯಾಗಿ. ನಿಮ್ಗೆ ಕೂಡಲೇ ಗೊತ್ತಾಗತ್ತೆ ಅದರಿಂದ ರಿಲ್ಯಾಕ್ಸ್ ಆಗೋದು. ಓಕೆ, ಈಗ ಮಾಡೋಣ ಫಾರ್ವರ್ಡ್ ರೋಲಿಂಗ್. ರೆಡಿ? ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡ್ತಾ ಎದ್ದು ಕುತ್ಕೊಳ್ಬೇಕು. ಈ ರೀತಿ ಕುತ್ಕೊಳ್ಳುವಾಗ ನೀವು ಪಾದದ ಮೇಲೆ ಕುತ್ಕೊಳ್ಳಿಕ್ ಟ್ರೈ ಮಾಡಿ. ಕಂಟಿನ್ಯೂ ಮಾಡೋಣ. ಈಗ ಫಾರ್ವರ್ಡ್ ರೋಲಿಂಗ್ ಪವನ ಮುಕ್ತಾಸನದಲ್ಲಿ. ನೆಕ್ಸ್ಟ್ ವಾಪಸ್ ಬರುವಾಗ ಮತ್ತೆ ಅರ್ಧ ಹಲಾಸನಕ್ಕೆ ಬಂದು ವಾಪಸ್ ಬರ್ಬೇಕು. ರೆಡಿ? ಈಗ ಅರ್ಧ ಹಲಾಸನಕ್ಕೆ ಬನ್ನಿ. ನಿಧಾನವಾಗಿ ಕಾಲುಗಳನ್ನ ಕೆಳಗೆ ತನ್ನಿ. ನಿಧಾನವಾಗಿ. ವೆರಿ ಗುಡ್. ರಿಲ್ಯಾಕ್ಸ್. ಕಮ್ ಬ್ಯಾಕ್ ಟು ಶವಾಸನ. ಈಗ ಗಮನಿಸಿ ಹೊಟ್ಟೆಯ ಭಾಗದ ಕಡೆ, ಕುತ್ತಿಗೆಯ ಭಾಗ, ಬೆನ್ನಿನ ಭಾಗ ಎಷ್ಟು ರಿಲ್ಯಾಕ್ಸ್ ಆಗಿದೆ, ಎಷ್ಟು ಫ್ರೀ ಆಗಿದೆ ಮಸಲ್ಸ್. ಗಮನಿಸಿ. ಶವಾಸನದಲ್ಲಿ ವಿಶ್ರಾಂತಿ. ಈಗ ಲಾಸ್ಟ್ ಫುಲ್ ಬಾಡಿ ಸ್ಟ್ರೆಚ್ ಮಾಡೋಣ. ಎರಡು ಕಾಲುಗಳನ್ನು ಜೋಡಿಸೋಣ. ಕೈ ಬೆರಳುಗಳನ್ನು ಈ ರೀತಿ ಲಾಕ್ ಮಾಡೋಣ. ಮೇಲಕ್ಕೆ ಸ್ಟ್ರೆಚ್ ಮಾಡಿ ಕೈಯನ್ನು ಈ ರೀತಿ ಪೂರ್ಣ ನೆಲದವರೆಗೂ ಸ್ಟ್ರೆಚ್. ಎಸ್. ಈಗ ಕಾಲಿನ ಭಾಗವನ್ನ ಯಾರೋ ಎಳಿತಾ ಇದ್ದಾರೇನೋ ಅನ್ನೋ ರೀತಿ ಕೆಳಗೆ ಸ್ಟ್ರೆಚ್ ಮಾಡಬೇಕು. ಕೈಯಿನ ಭಾಗವನ್ನ ಮೇಲೆ ಸ್ಟ್ರೆಚ್ ಮಾಡಬೇಕು. ಈ ರೀತಿ. ವೆರಿ ಗುಡ್. ಸ್ಟ್ರೆಚ್, 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 ರಿಲ್ಯಾಕ್ಸ್. ಕೈಗಳಲ್ಲೇ ಇರಲಿ. ಈ ರೀತಿ 3 ಟೈಮ್ಸ್ ಮಾಡೋಣ. ರಿಲ್ಯಾಕ್ಸ್. ಅಗೇನ್ ಸ್ಟ್ರೆಚ್. ಪೂರ್ಣ ಸ್ಟ್ರೆಚ್ ಮಾಡಿ, ಸ್ಟ್ರೆಚ್ ಮಾಡಿ, ಸ್ಟ್ರೆಚ್, ಸ್ಟ್ರೆಚ್. ಭುಜಗಳ ಕಡೆ ಗಮನ ಇರಲಿ. ಸ್ಟ್ರೆಚ್ ಮಾಡಿ. ರಿಲ್ಯಾಕ್ಸ್. ಡೀಪ್ ಬ್ರೀದಿಂಗ್. ಇನ್ನೊಂದ್ಸಲ ಮಾಡೋಣ ಇದೇ ರೀತಿ. ಡೀಪ್ ಬ್ರೀದಿಂಗ್ ಮಾಡಿ ನಂತರ ಸ್ಟ್ರೆಚಿಂಗ್. ಸ್ಟ್ರೆಚ್, 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 ರಿಲ್ಯಾಕ್ಸ್. ಕಮ್ ಬ್ಯಾಕ್ ಟು ಶವಾಸನ. ಈ ರೀತಿ ಮಾಡೋದ್ರಿಂದ ಶರೀರದ ಎಲ್ಲ ಮಸಲ್ಸ್ ಫ್ರೀ ಆಗತ್ತೆ, ನರಗಳು ಫ್ರೀ ಆಗತ್ತೆ. ನೀವು ಇದು ಸ್ಟ್ರೆಚ್ ಮಾಡುವಾಗಲೇ ಫೀಲ್ ಮಾಡ್ಬೋದು. ಕುತ್ತಿಗೆ ಭಾಗ ಮತ್ತೆ ಕಾಲಿನ ಭಾಗ, ಸೊಂಟದ ಭಾಗ, ವಿಶೇಷವಾಗಿ 2 ಭುಜಗಳು ಬಹಳಷ್ಟು ರಿಲ್ಯಾಕ್ಸ್ ಆಗುತ್ತೆ. ಯಾರಿಗೆ ಫ್ರೋಸನ್ ಶೋಲ್ಡರ್ಸ್ ಇರುತ್ತೆ, ಕಂಪ್ಯೂಟರ್ ವರ್ಕ್ ಹೆಚ್ಚಿರುತ್ತೆ, ಅವ್ರು ಇದನ್ನ ದಿನನಿತ್ಯ ದಿನಕ್ಕೆ 2 ಬಾರಿ ಆದರೂ ಈ ರೀತಿ ಸ್ಟ್ರೆಚ್ ಮಾಡಬೇಕು. ಈ ರೀತಿ ನಿಂತು ಮಾಡ್ಬೋದು, ಶವಾಸನದಲ್ಲಿ ಮಲಗಿನೂ ಸಹ ಮಾಡ್ಬೋದು. ವೀಕ್ಷಕರೇ, ಶವಾಸನದಲ್ಲಿ ನಾವು ಹೇಳುವಂತಹ ಇನ್ಸ್ಟ್ರಕ್ಷನ್ಸ್ ಅನ್ನ ನೀವು ಗಮನಿಸ್ತಾ ಬಂದಿದ್ದೀರಿ ಸುಮಾರು ದಿನಗಳಿಂದ. ಈ ಶಿಬಿರ ಆರಂಭವಾದಾಗ್ಲಿಂದ ಆ ಶವಾಸನದಲ್ಲಿ ನಾವು ಸಂಪೂರ್ಣವಾಗಿ ಶಾರೀರಿಕವಾಗಿ, ಮಾನಸಿಕವಾಗಿ ಫ್ರೀ ಆಗ್ತೀವಿ. ಶರೀರದಲ್ಲಿ ನಾವು ಇಲ್ಲಿದೀವೋ ಇಲ್ವೋ ಅನ್ನೋ ಅಷ್ಟು ನಾವೇನ್ ಮಾಡ್ತೀವಿ, ಅಲ್ಲಿಂದ ಡಿಟ್ಯಾಚ್ ಆಗ್ತೀವಿ ಬಾಡಿಯಿಂದ. ಅದಕ್ಕೆ ಸೋಲ್ ಕಾನ್ಶಿಯಸ್ ಅಂತ ಹೇಳೋದು. ನನ್ನ ಆತ್ಮ ಅನ್ನೋದು ಸ್ಮೃತಿ ಇರುತ್ತೆ, ಆದರೆ ಬಾಡಿಯನ್ನ ಕಂಪ್ಲೀಟ್ ಆಗಿ ನಾವು ಕೆಲವು ಸೆಕೆಂಡ್ಸ್ ಆದ್ರೂ ಮರೆತು ಬಿಟ್ಟಿರ್ತೀವಿ. ಈ ಆತ್ಮಿಕ ಸ್ಥಿತಿಯಲ್ಲಿ ಹೆಚ್ಚು ಹೆಚ್ಚು ಕಾಲ ಇರೋದನ್ನ ಅಭ್ಯಾಸ ಮಾಡ್ತಾ ಇದ್ರೆ ಅದು ನಮಗೆ ಬಹಳಷ್ಟು ಹೆಲ್ಪ್ ಮಾಡುತ್ತೆ. ಜೀವನದಲ್ಲಿ ಅಟ್ಯಾಚ್ಮೆಂಟ್ಸ್ ಬೆಳೆಸ್ಕೊಳ್ಳೋದನ್ನ ಬೇಗ ಕಲಿತೀವಿ, ಆದರೆ ಡಿಟ್ಯಾಚ್ ಆಗೋದು ಗೊತ್ತಿಲ್ಲದೆ ಎಷ್ಟೋ ಬಾರಿ ನಾವು ನೋವನ್ನ ಅನುಭವಿಸ್ತೀವಿ.
ಆ ಡಿಟ್ಯಾಚ್ ಆಗೋದು ನಮ್ಗೆ ಅನುಭವ ಇದ್ದರೆ ನಾವು ನೋವು ಅನುಭವಿಸೋದನ್ನ ನಾವೇ ಕಡಿಮೆ ಮಾಡ್ಕೊಳ್ಬೋದು. ಓಕೆ, ಇವತ್ತಿನ ಶವಾಸನದ ಅಂತಿಮ ಸ್ಥಿತಿಗೆ ಹೋಗೋಣ. ಕಾಲುಗಳು ಅಂತರದಲ್ಲಿದೆ, ಎರಡು ಹಸ್ತಗಳು ಆಕಾಶದ ಕಡೆ ಇದೆ. ಶವಾಸನ, ಶವದ ರೀತಿ ನಮ್ಮ ಶರೀರ ಇರುತ್ತೆ, ಆದರೆ ನಾವು ಇಂಟರ್ನಲ್ಲಿ ಜಾಗೃತ ಅವಸ್ಥೆಯಲ್ಲೇನೆ ಇರ್ತೀವಿ. ಗಮನಿಸಿ, ಪೂರ್ಣವಾಗಿ ಶರೀರ ನಿಶ್ಚಲವಾಗಿ ಇದೆ. ಈಗ ನಿಮ್ಮ ಮುಖದಲ್ಲಿ ಲಘು ಮಂದಹಾಸ ಇರಲಿ, ಲೈಟಾಗಿ ಸ್ಮೈಲ್ ಮಾಡಿ. ಚೇತನತೆ ಇದೆ, ಆದರೆ ಶರೀರ ನಿಶ್ಚಲವಾಗಿದೆ. ಈಗ ಶರೀರದ ಎರಡೂ ಕಾಲುಗಳು ರಿಲ್ಯಾಕ್ಸ್. ಕಾಲುಗಳು ಅಂದ ತಕ್ಷಣ ಪಾದದ ಬೆರಳುಗಳು, ಪಾದ, ಹಿಮ್ಮಡಿ, ಮೀನಖಂಡದ ಭಾಗ, ಎರಡು ಮೊಣಕಾಲುಗಳು, ತೊಡೆಯ ಭಾಗ, ಸೊಂಟದ ಭಾಗದವರೆಗೆ ಪೂರ್ಣವಾಗಿ ರಿಲ್ಯಾಕ್ಸ್. ಉಸಿರಾಟ ದೀರ್ಘವಾಗಿರಲಿ. ಶರೀರ ಪೂರ್ಣ ವಿಶ್ರಾಂತಿ, ನಿಶ್ಚಲವಾಗಿರುವಂತಹ ಶರೀರ. ಈಗ ಸೊಂಟದ ಭಾಗದಿಂದ ಭುಜದವರೆಗೆ ಹೊಟ್ಟೆಯ ಭಾಗ, ಎದೆಯ ಭಾಗ, ಕೆಳಬೆನ್ನು, ನಡುಬೆನ್ನು, ಮೇಲ್ಬೆನ್ನು ವಿಶ್ರಾಂತಿ, ರಿಲ್ಯಾಕ್ಸ್. ಹೊರ ಅಂಗಗಳು, ಒಳ ಅಂಗಗಳು ಎಲ್ಲವೂ ಸಹ ವಿಶ್ರಾಂತಿಯಲ್ಲಿರೋದನ್ನ ಗಮನಿಸಿ. ದೀರ್ಘ ಉಸಿರಾಟ ಇರಲಿ. ನೆಕ್ಸ್ಟ್, ಎರಡೂ ಕೈಗಳು, ಅಂಗೈ, ಮುಂಗೈ, ಕೈ ಬೆರಳುಗಳು, ರಿಸ್ಟ್ ಜಾಯಿಂಟ್ಸ್, ಮೊಣಕೈನ ಭಾಗ, ಎರಡು ತೋಳಿನ ಭಾಗ, ಎರಡು ಭುಜಗಳು ಸಂಪೂರ್ಣ ವಿಶ್ರಾಂತಿ. ಈಗ ಕುತ್ತಿಗೆಯ ಭಾಗ, ಬಹಳ ಸೂಕ್ಷ್ಮ ನರಗಳು, ಮಸಲ್ಸ್ ಇರುವಂತಹ ಭಾಗ, ಕುತ್ತಿಗೆಯ ಭಾಗ ವಿಶ್ರಾಂತಿ. ಈಗಾಗಲೇ ನಾವು ತಿಳ್ಕೊಂಡಿರುವಂತೆ ಶರೀರದಲ್ಲಿ ಬಹಳ ಮುಖ್ಯವಾದ ಭಾಗ ತಲೆಯ ಭಾಗ. ತಲೆಯ ಹಿಂಭಾಗ, ಬಲಭಾಗ, ಎಡಭಾಗ ರಿಲ್ಯಾಕ್ಸ್, ವಿಶ್ರಾಂತಿ. ವಿಶೇಷವಾಗಿ ನೆತ್ತಿಯ ಭಾಗ ರಿಲ್ಯಾಕ್ಸ್, ವಿಶ್ರಾಂತಿ. ರಿಲ್ಯಾಕ್ಸ್. ಈಗ ಹಣೆಯ ಭಾಗಕ್ಕೆ ಬನ್ನಿ. ಮುಖದ ಎಲ್ಲ ಸ್ನಾಯುಗಳು ಮತ್ತು ವಿಶೇಷವಾಗಿ ಹಣೆಯ ಭಾಗ ರಿಲ್ಯಾಕ್ಸ್, ವಿಶ್ರಾಂತಿ.
ಶಾಂತಿ, ರಿಲ್ಯಾಕ್ಸ್. ಪೂರ್ಣ ಶರೀರ ವಿಶ್ರಾಂತಿಯಲ್ಲಿದೆ. ಸಹಜವಾದ ಉಸಿರಾಟ. ಶರೀರದ ಒಳಗೆ ಎಲ್ಲ ಅಂಗಗಳು ಸಹ ವಿಶ್ರಾಂತಿಯಲ್ಲಿ ಶಕ್ತಿಯನ್ನು ಪಡೆಯುವ ಅನುಭವ. ಈಗ ಈ ಸ್ಥೂಲವಾದ ಶರೀರದಿಂದ ಕೆಲವೇ ಸೆಕೆಂಡುಗಳು ಡಿಟ್ಯಾಚ್ ಆಗೋಣ. ಡಿಟ್ಯಾಚ್ ಆಗುವ ಮೊದಲು, ಡಿಟ್ಯಾಚ್ ಆಗುವವನು ಯಾರು? ನಾನು ಆತ್ಮ. ಈ ಶರೀರದಿಂದ ಸಂಪೂರ್ಣವಾಗಿ ಡಿಟ್ಯಾಚ್ ಆಗೋಣ. ಆತ್ಮನ ಕಡೆ ಗಮನ. ಶರೀರದ ಪೂರ್ಣ ಆಪರೇಟ್ ಮಾಡುವಂತಹ ಆಪರೇಟರ್ ನಾನಾತ್ಮ. ಪಾಯಿಂಟ್ ಆಫ್ ಲೈಟ್, ಎನರ್ಜಿ ಪಾಯಿಂಟ್. ಫ್ಯೂ ಸೆಕೆಂಡ್ಸ್. ಪಂಚತತ್ವಗಳಿಂದಾದ ಈ ಶರೀರದಿಂದ ಭಿನ್ನ, ಪಂಚತತ್ವಗಳಿಂದಲೂ ಭಿನ್ನನಾಗಿ ನಾನಾತ್ಮ ಡಿಟ್ಯಾಚ್ ಆಗಿ ಇಂಟರ್ನಲ್ ಜರ್ನಿ, ಆಂತರಿಕ ಪಯಣ ಮಾಡಿ ವಾಪಸ್ ಬರೋಣ. ಬುದ್ಧಿಯಿಂದ ವಿಜುವಲೈಸ್ ಮಾಡಿ, ಈಗ ನಾನಾತ್ಮ ಶರೀರದಿಂದ ಭಿನ್ನನಾಗಿ ಶರೀರದಿಂದ ಹೊರಗೆ ಬನ್ನಿ. ಈ ಸುತ್ತಲಿನ ಪಂಚತತ್ವಗಳ ವಾತಾವರಣದಿಂದಲೂ ಮೇಲೆ ಹೋಗೋಣ. ಸೂರ್ಯ, ಚಂದ್ರ, ನಕ್ಷತ್ರ, ಗ್ರಹ ಮಂಡಲಕ್ಕಿಂತಲೂ ಮೇಲೆ. ಮೂಲ ಮನೆ, ಪರಮಧಾಮ, ಪರಂಜ್ಯೋತಿ ಇರುವಂತಹ ಸ್ಥಾನ. ಆ ಮೂಲ ಮನೆಯಲ್ಲಿ ನಾನಾತ್ಮ ಸ್ಥಿತನಾಗಿ ಪರಂಜ್ಯೋತಿಯ ಅತ್ಯಂತ ಸಮೀಪದಲ್ಲಿ ನಾನಾತ್ಮ. ಈಗ ಪರಮಾತ್ಮನಿಂದ ಪೂರ್ಣ ಗುಣ ಶಕ್ತಿಗಳನ್ನ ನಾನಾತ್ಮ ತುಂಬಿಕೊಳ್ತಾ ಇದ್ದೀನಿ ಅಂತ ಅನುಭವ ಮಾಡೋಣ. ಹೇಗೆ ಜಲಪಾತದಿಂದ ನೀರು ಅನುಭವ ಮಾಡ್ತೀವಿ, ಅದೇ ರೀತಿ ಎಲ್ಲ ಗುಣಗಳ ಶಕ್ತಿಗಳ ಸಾಗರ ಆಗಿರುವಂತಹ ಪರಮಾತ್ಮನಿಂದ ಸಂಪೂರ್ಣವಾಗಿ ಶಕ್ತಿಯನ್ನ ಪಡ್ಕೊಳ್ತಾ ಇದ್ದೀನಿ. ಅನುಭವ ಮಾಡಿ. ಆತ್ಮರೂಪಿ ಬ್ಯಾಟ್ರಿ ಫುಲ್ ಚಾರ್ಜ್ ಆಗ್ತಾ ಇದೆ. ಪವರ್ ಹೌಸ್ನಿಂದ ಸಂಪೂರ್ಣ ಪವರ್ಸ್ ಅನ್ನ ತಗೊಳ್ತಾ ಇದ್ದೀನಿ. ಕೇವಲ ಯೋಗಾಸನ ಅಷ್ಟೇ ಅಲ್ಲ, ಆತ್ಮಿಕ ಬಲವನ್ನ ಹೆಚ್ಚಿಸ್ಕೊಳ್ತಾ ಇರುವಂತಹ ಅತ್ಯಂತ ಭಾಗ್ಯಶಾಲಿ ಆತ್ಮ ನಾನು. ಭಾಗ್ಯವಿದಾತನ ಎಲ್ಲ ಗುಣ ಶಕ್ತಿ ಆಶೀರ್ವಾದಗಳನ್ನು ಪಡೆದು ಈಗ ಮತ್ತೆ ಜಾಗೃತ ಸ್ಥೂಲ ಜಗತ್ತಿಗೆ ವಾಪಸ್ ಬರೋಣ, ಮರಳಿ ಬರೋಣ. ಮತ್ತೆ ವಿಜುವಲೈಸ್ ಮಾಡಿ, ಈಗ ಪುನಃ ನಾನು ನನ್ನ ಶರೀರದ ಬಳಿ ಬಂದಿದ್ದೀನಿ. ನನ್ನ ಶರೀರವನ್ನು ನಾನೇ ಡಿಟ್ಯಾಚ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಕಾಲ ತುದಿಯಿಂದ ತಲೆಯ ತುದಿಯವರೆಗೆ ಪೂರ್ಣವಾಗಿ ಶಕ್ತಿಶಾಲಿಯಾಗಿರುವಂತಹ ಶರೀರ, ಅದರೊಳಗೆ ಶಕ್ತಿಶಾಲಿಯಾಗಿರುವಂತಹ ನಾನು, ಭ್ರುಕುಟಿಯ ನಡುವೆ
ವಿರಾಜಮಾನ. ನನ್ನ ಎಲ್ಲ ಕರ್ಮಚಾರಿ ಸೈನಿಕರು, ಕರ್ಮೇಂದ್ರಿಯಗಳು ಈ ದಿನದ ಎಲ್ಲ ಕೆಲಸಗಳಿಗೆ ಸಹಯೋಗ ನೀಡಲಿಕ್ಕೆ ಬಹಳ ಉತ್ಸಾಹದಿಂದ ಸಜ್ಜಾಗಿದೆ. ಹಾಗಾಗಿ ಆ ಎಲ್ಲ ಕರ್ಮಚಾರಿಗಳನ್ನ, ಕರ್ಮೇಂದ್ರಿಯಗಳನ್ನ ಮಾತಾಡ್ಸೋಣ. ಈಗ ಜಾಗೃತಾವಸ್ಥೆಗೆ ಬಂದು ನಿಧಾನವಾಗಿ ಆತ್ಮ ರಾಜನಾಗಿ ಕೈ ಬೆರಳು ಕಾಲ್ಬೆರಳುಗಳಿಗೆ ಆರ್ಡರ್ ಮಾಡಿ ನಿಧಾನವಾಗಿ ಮೂವ್ ಮಾಡಿ. ಕೈ ಬೆರಳು ಕಾಲ್ಬೆರಳುಗಳು. ವೆರಿ ಗುಡ್, ವೆರಿ ಗುಡ್. ಯಾವ ಪಕ್ಕಕ್ಕೆ ಹೊರಳುತ್ತೀರೋ ಆ ಕೈಯನ್ನ ಮೇಲ್ಭಾಗಕ್ಕೆ ಚಾಚ್ತೀರಿ. ಕೈಯನ್ನ ಮೇಲ್ಭಾಗಕ್ಕೆ ಚಾಚಿ ಪಕ್ಕಕ್ಕೆ ತಿರುಗಿ, ಪಕ್ಕಕ್ಕೆ ತಿರುಗಿ ಶರೀರವನ್ನ ನೇರ ಮಾಡಿ ಕೆಲವು ಸೆಕೆಂಡ್ಗಳ ಕಾಲ ಶರೀರವನ್ನ ನೇರ ಮಾಡಿ ಇದೇ ರೀತಿ ಮಲಗಿ ದೀರ್ಘ ಉಸಿರಾಟ. ಈಗ ನಿಧಾನವಾಗಿ ಎದ್ದು ಕೂತ್ಕೊಳ್ಳಿ. ಕಣ್ಣುಗಳು ಮುಚ್ಚಿರ್ಲಿ. ಈಗ ನಾವು ಪ್ರಾಣಾಯಾಮದ ಅಭ್ಯಾಸ ಮಾಡೋಣ. ಇವತ್ತು ಅನುಲೋಮ ವಿಲೋಮ ಪ್ರಾಣಾಯಾಮ. ಇದನ್ನ ನಾವು ಪ್ರತಿನಿತ್ಯ ತಪ್ಪದೆ ಮಾಡಲೇಬೇಕು. ಯಾಕೆ ಅಂತಂದ್ರೆ ಬ್ರೈನಿಗೆ ಹೆಚ್ಚು ಆಕ್ಸಿಜನ್ ಸಪ್ಲೈ ಮಾಡುವಂತಹ ಒಂದು ವ್ಯಾಯಾಮ ಅಥವಾ ಪ್ರಾಣಾಯಾಮ. ಬ್ರೈನಿಗೆ ಹೆಚ್ಚು ಆಕ್ಸಿಜನ್ ಸಪ್ಲೈ ಮಾಡುವಂತಹ ಪ್ರಾಣಾಯಾಮ ಅನುಲೋಮ ವಿಲೋಮ ಪ್ರಾಣಾಯಾಮ ಅಥವಾ ನಾಡಿ ಶೋಧನ ಪ್ರಾಣಾಯಾಮ ಅಂತನೂ ಕರೀತಾರೆ. ನಾಡಿ ಶುದ್ಧಿ ಪ್ರಾಣಾಯಾಮ ಅಂತನೂ ಕರೀತಾರೆ. ಓಕೆ, ಈಗ ಮಾಡೋಣ. ಎಡಗೈ ಚಿನ್ಮುದ್ರ, ಬಲಗೈ ನಾಸಿಕ ಮುದ್ರ. ಬೆನ್ನು ಕತ್ತು ನೇರವಾಗಿರ್ಲಿ. ಕಣ್ಣುಗಳನ್ನು ಮುಚ್ಚಿರಿ. ಇನ್ಸ್ಟ್ರಕ್ಷನ್ಸ್ ಅನ್ನ ಕಿವಿಯಿಂದ ಆಲಿಸ್ತಾ ಹೋಗಿ, ಆದ್ರೆ ಕಣ್ಣು ತೆರೆಯೋದು ಬೇಡ. ರೆಡಿ? ಮೊದಲು ದೀರ್ಘ ಉಸಿರಾಟ. ಈಗ ನಿಮ್ಮ ಬಲ ಹೊರಳೆಯನ್ನು ಮುಚ್ಚಿ ಎಡದಿಂದ ಪೂರಕ, ಬಲದಿಂದ ರೇಚಕ. ಬಲದಿಂದ ಪೂರಕ, ಎಡದಿಂದ ರೇಚಕ. ಎಡದಿಂದ ಉಸಿರು ತಗೊಳ್ಳಿ. ಬಲ ಉಸಿರು ಹೊರ ಹಾಕಿ. ಬಲ ಉಸಿರು ತಗೊಳ್ಳಿ. ಎಡ ಉಸಿರು ಹೊರ ಹಾಕಿ. ಇನ್ಹೇಲ್ ಫ್ರಮ್ ಲೆಫ್ಟ್. Exhale through right. Inhale from right. Exhale through left. Last, ಎಡ ಪೂರಕ, ಬಲ ರೇಚಕ. ಬಲ ಪೂರಕ, ಎಡ ರೇಚಕ. Relax your hands. Deep breathing. ದೀರ್ಘವಾಗಿ ಉಸಿರಾಟ. ಕೈಗಳನ್ನು ಮುದ್ರೆಯಿಂದ ಬಿಡಿಸಿ ರಿಲ್ಯಾಕ್ಸ್ ಮಾಡಿದಿರಿ. ದೀರ್ಘ ಉಸಿರಾಟ. ಈಗ ನಮಸ್ಕಾರ ಮುದ್ರಾ, ಮುಕ್ತಾಯ ಪ್ರಾರ್ಥನೆ. ಒಂದು ಬಾರಿ ಓಂಕಾರ, ದೀರ್ಘ ಪೂರಕ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ
ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಭೂನಮನ. Take your hands back. Inhale deeply. Exhale and bend. Wapas. Rub your palms gently. Touch your eyes, face, the neck region. Open your eyes slowly. ಯೋಗಾಭ್ಯಾಸ ಹಾಗೂ ಸಹಜ ರಾಜಯೋಗವನ್ನು ಪ್ರತಿನಿತ್ಯ ನಾವು ಅಭ್ಯಾಸ ಮಾಡ್ತಾ ಬರೋಣ. ಇದು ಯೋಗಾಸನದ ಕೊನೆಯ ಸೆಷನ್. ಆದರೂ ಇನ್ನೊಂದು ಸೆಷನ್ ಇದೆ, ಚೇರಿನ ಮೇಲೆ ಕೂತು ಮಾಡಬಹುದಾದಂತಹ ಆಸನಗಳು. ನಾನು ಅವತ್ತಿನಿಂದ ಹೇಳ್ತಾ ಬರ್ತಾ ಇದ್ದೀನಿ, ಚೇರ್ ಮೇಲೆ ಕೂತು ಹೇಗೆ ನಾವು ಸ್ಟ್ರೆಚಿಂಗ್, ಟ್ವಿಸ್ಟಿಂಗ್ ಮಾಡ್ಬೋದು, ಲೂಸ್ನಿಂಗ್ ಮಾಡ್ಬೋದು, ಇದನ್ನು ನಾವು ಲಾಸ್ಟ್ ಸೆಷನಲ್ಲಿ ಕಲ್ತ್ಕೊಳ್ಳೋಣ. ನಮ್ಮ ಮನೆಯಲ್ಲಿ ಹಿರಿಯರು ಯಾರಿದ್ದಾರೆ ಅವರಿಗೋಸ್ಕರ ಈ ಒಂದು ಸ್ಟ್ರೆಚಿಂಗನ್ನು, ಟ್ವಿಸ್ಟಿಂಗನ್ನು ನಾವು ಸಹ ಕಲ್ತ್ಕೊಂಡು ಅವರಿಗೆ ಹೇಳ್ಕೊಡೋಣ ದಿನ. ಅವರು ಕೆಲವರು ಬೆಡ್ ಮೇಲೆ ಮಲಗಿರುವಂತಹ ಸ್ಥಿತಿಯಲ್ಲಿ ಇರ್ಬೋದು, ಅವರಿಗೂ ಒಂದು ಉತ್ಸಾಹ ಸಿಗುತ್ತೆ, ಅವರಿಗೂ ಒಂದು ಲೂಸ್ನಿಂಗ್ ಸ್ಟ್ರೆಚಿಂಗ್ ಆಗುತ್ತೆ. ನಾವು ಅವರಿಗೆ ಹೆಲ್ಪ್ ಮಾಡಲಿಕ್ಕೋಸ್ಕರ ನಾವು ಸಹ ಎಲ್ಲರೂ ಕಲಿಯೋಣ. ಓಕೆ, ನಾಳೆ ಸಂಚಿಕೆಗೆ ಕಾಯೋಣ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಇದರ ಜೊತೆಗೆ ಯೋಗಾಸನದ ಜೊತೆಗೆ ಸಹಜ ರಾಜಯೋಗ ಮೆಡಿಟೇಷನ್ ಅನ್ನ ಕಲಿಯೋದ್ರಿಂದ ಈ ಸಂಚಿಕೆಯ ಪೂರ್ಣ ಲಾಭವನ್ನು ಪಡ್ಕೊಳ್ಬಹುದು. ಓಕೆ, ಈ ಯೋಗಾಸನವನ್ನಷ್ಟೇ ಮುಕ್ತಾಯ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ರೆಡಿ ಆಗೋಣ. ಸಹಜ ರಾಜಯೋಗ, ಎಷ್ಟು ಹೊಸ ಜ್ಞಾನವನ್ನ ತಿಳ್ಕೊಳ್ತಾ ಇದ್ದೀವಿ. ಸಹಜ ರಾಜಯೋಗವನ್ನ ನಾವು ಕಲಿತಾ ಇದ್ದೀವಿ. ಮೆಡಿಟೇಷನ್ ಮಾಡೋಣ, ರಿಲ್ಯಾಕ್ಸ್ ಆಗಿ ನಮ್ಮ ಲೈಫನ್ನು ಖುಷಿಯಿಂದ ಲೀಡ್ ಮಾಡೋಣ. ಓಕೆ, ಧನ್ಯವಾದಗಳು. ಓಂ ಶಾಂತಿ. ಓಂ ಶಾಂತಿ. ಇವತ್ತಿನ ದಿನ ಸ್ವಯಂ ಜ್ಞಾನಸಾಗರ ಪರಮಾತ್ಮ ಅವತರಿಸಿರುವ ಅದ್ಭುತ ರಹಸ್ಯವನ್ನು ತಿಳ್ಕೊಳ್ಳೋಣ. ತಮಗೊತ್ತಿದೆ, ಈ ಸೃಷ್ಟಿಯಲ್ಲಿ, ಕರ್ಮ ಜಗತ್ತಿನಲ್ಲಿ ಯಾರು ಶ್ರೇಷ್ಠ ಕರ್ಮವನ್ನು ಮಾಡಿದಾರೋ ಅವರಿಗೆ ಗುಣಗಾಯನ ಮಾಡ್ತೀವಿ, ಮಹಿಮೆ ಮಾಡ್ತೀವಿ. ಇವತ್ತು ನಮ್ಮ ದೇಶದಾದ್ಯಂತ ನೀವು ಒಮ್ಮೆ ಅಡ್ಡಾಡಿ ಬನ್ನಿ. ಎಷ್ಟು ದೇವಾಲಯಗಳಿವೆ. ಎಲ್ಲಕ್ಕಿಂತ ಜಾಸ್ತಿ ಸಂಖ್ಯೆಯ ದೇವಾಲಯ ಶಿವಾಲಯ. ಜ್ಯೋತಿರ್ಲಿಂಗಕ್ಕೇ ಪೂಜೆ ಮಾಡುವಂತಹ ದೇವಾಲಯಗಳ ಸಂಖ್ಯೆ ನಮ್ಮ ದೇಶದಲ್ಲಿ ಅತ್ಯಂತ ಜಾಸ್ತಿ ಸಂಖ್ಯೆಯಲ್ಲಿದೆ. ಆಮೇಲೆ ಆ ಜ್ಯೋತಿ ಸ್ವರೂಪ ಪರಮಾತ್ಮ ಶಿವನಿಗೆ ಎಷ್ಟು ಮಹಿಮೆಗಳು, ಅವನಿಗಿರುವಷ್ಟು ಮಹಿಮೆ ಜಗತ್ತಿನಲ್ಲಿ ಯಾವುದೇ ದೇವಾತ್ಮರಿಗೂ ಇಲ್ಲ. ಆ ಪರಂಜ್ಯೋತಿ ಸ್ವರೂಪ ಪರಮಾತ್ಮನಿಗೆ ಮಹಿಮೆ ಯಾಕೆ ಮಾಡ್ತೀವಿ? ಭೂಲೋಕದಲ್ಲಿ ಅಂಥ ಶ್ರೇಷ್ಠ ಕರ್ತವ್ಯವನ್ನು ನಿಭಾಯಿಸಿದಕ್ಕೋಸ್ಕರ ಭಕ್ತ ಭಗವಂತನಿಗೆ ಮಹಿಮೆ ಮಾಡ್ತಾನೆ. ಹಾಗಾದರೆ ಪರಮಾತ್ಮ ಅಂಥ ಶ್ರೇಷ್ಠ ಕರ್ತವ್ಯವನ್ನು ಭೂಲೋಕದಲ್ಲಿ ನಿಭಾಯಿಸಲೇಬೇಕು. ಇವತ್ತು ಗಾಂಧೀಜಿಯವರು ನಮ್ಮ ದೇಶದಲ್ಲಿ ಒಳ್ಳೆಯ ಒಂದು ಕೆಲಸವನ್ನು ಮಾಡಿದರು. ಅವರಿಗೆ ನಾವೆಲ್ಲ ಮಹಾತ್ಮ ಅಂತ ಹೇಳ್ಕೊಂಡು ಗೌರವ ಕೊಟ್ಟೆವು. ಅವರದ್ದು ಅಲ್ಲಲ್ಲಿ ಸರ್ಕಲಲ್ಲಿ ನಾವು ಮೂರ್ತಿಯನ್ನು ಇಟ್ಟಿದ್ದೀವಿ, ಮತ್ತೆ ಮಹಿಮೆ ಮಾಡ್ತೀವಿ. ಅವರು ಗೊತ್ತು ನಮಗೆ, ಯಾವಾಗ ಇದ್ದರು, ಏನು ಕೆಲಸ ಮಾಡಿದರು. ಅದಕ್ಕೋಸ್ಕರ ಗೌರವಾನ್ವಿತವಾಗಿ ನಾವು ಮೂರ್ತಿಯನ್ನು ಇಟ್ಟಿದ್ದೀವಿ. ಅದೇ ರೀತಿ ನಮ್ಮ ದೇಶದಾದ್ಯಂತ ಜಾಸ್ತಿ ಮೂರ್ತಿ ಇರುವುದು ಶಿವಲಿಂಗ. ಹಾಗಾದರೆ ಆ ಪರಮಾತ್ಮ
ಪರಮಾತ್ಮ ಭೂಲೋಕದಲ್ಲಿ ಮನುಕುಲಕ್ಕೆ ಮಾಡಿದಂಥ ಸೇವೆ ಏನು? ಯಾವ ಕರ್ತವ್ಯ ನಿಭಾಯಿಸಿದರು? ಆ ಶಿವನಿಗೆ ನಾವು ಅಮೃತೇಶ್ವರ ಅಂತೀವಿ, ಸೋಮೇಶ್ವರ ಅಂತ ಹೇಳ್ತೀವಿ. ಆ ಶಿವನಿಗೆ ನಂಜುಂಡೇಶ್ವರ ಅಂತೀವಿ, ಬಬುಲ್ನಾಥೇಶ್ವರ ಅಂತೀವಿ, ಅಮರನಾಥ ಅಂತೀವಿ, ವಿಶ್ವನಾಥ ಅಂತೀವಿ, ಅವನಿಗೆ ಕಾಲಕಾಲೇಶ್ವರ ಅಂತೀವಿ. ನೋಡಿ ಒಂದೊಂದು ಶಬ್ದ ಹೆಂಗಿದೆ ಅಂತ. ನಮ್ಮೆಲ್ಲರಿಗೂ ಜ್ಞಾನಾಮೃತವನ್ನು ಕೊಡುವುದರಿಂದ ಅವನಿಗೆ ಅಮೃತೇಶ್ವರ. ಅದರ ಜೊತೆಗೆ ನಮಗೆ ಜ್ಞಾನ ಅದು ಸೋಮರಸಕ್ಕೆ ಸಮಾನ. ಸೋಮರಸವನ್ನು ನಮ್ಮೆಲ್ಲರಿಗೂ ಕೊಟ್ಟು ಆತ್ಮಜ್ಯೋತಿಯನ್ನು ಪಾವನಗೊಳಿಸುವುದರಿಂದ ಅವನಿಗೆ ಸೋಮೇಶ್ವರ. ಅವನಿಗೆ ಬಬುಲ್ನಾಥ ಅಂತೀವಿ. ಮುಳ್ಳಿನ ಸಮಾನವಾದ ಗುಣ ಇದ್ದದನ್ನು ತೆಗೆದು ನಮ್ಮನ್ನು ಹೂವಿನ ಸಮಾನ ಮಾಡುವ ಕಾರಣದಿಂದ ಅವನಿಗೆ ಬಬುಲ್ನಾಥ. ಅವನಿಗೆ ಅನಂತೇಶ್ವರ ಅಂತೀವಿ, ಚಂದ್ರೇಶ್ವರ ಅಂತೀವಿ. ಎಲ್ಲ ಒಂದೊಂದು ಮಹಿಮೆನು. ಅವನು ಇಡೀ ವಿಶ್ವಕ್ಕೇನೆ ಒಡೆಯ, ವಿಶ್ವೇಶ್ವರ. ಇಡೀ ಜಗತ್ತಿಗೆ ಎಲ್ಲ ಮನುಷ್ಯಾತ್ಮರಿಗೆ ಅವನು ತಂದೆ. ಅವನು ಲೋಕೇಶ್ವರ, ವಿಶ್ವೇಶ್ವರ, ಸರ್ವೇಶ್ವರ, ಸಕಲೇಶ್ವರ. ಎಲ್ಲ ಆತ್ಮಜ್ಯೋತಿಗಳಿಗಿಂತ ಅವನು ಸುಪ್ರೀಂ. ಈ ಒಂದು ಸಂಗಮ ಯುಗದಲ್ಲಿ, ಕಲಿಯುಗ ಮತ್ತು ಸತ್ಯಯುಗದ ಸಂಗಮ ಸಮಯದಲ್ಲಿ ಸ್ವಯಂ ಪರಮಾತ್ಮ ಈ ಜಗತ್ತಿಗೆ ಬರುವುದರಿಂದ ಅವನಿಗೆ ಸಂಗಮೇಶ್ವರ. ಈ ರೀತಿ ನಾವು ಮಹಿಮೆಯನ್ನು ಮಾಡ್ತೀವಿ. ಹಾಗಾದರೆ ಪರಮಾತ್ಮ ಭೂಲೋಕದಲ್ಲಿ ಕರ್ತವ್ಯವನ್ನು ನಿಭಾಯಿಸಬೇಕಾದರೆ ಅವನಿಗೆ ಶರೀರ ಬೇಕಲ್ಲ. ಅವನಿಗೆ ಶರೀರ ಇಲ್ಲದಿರುವ ಅಶರೀರಿ, ಅವನ ಕಾಯ ಇಲ್ಲದಿರುವ ಅಕಾಯ, ಅವನ ಜನ್ಮವನ್ನೇ ತೆಗೆದುಕೊಳ್ಳದೇ ಇರುವಂತಹ ಅಜನ್ಮ, ಏನನ್ನು ಭೋಗಿಸದೇ ಇರುವಂತಹ ಅಭೋಕ್ತ, ಯಾವುದೇ ಹಿಂಸೆಯನ್ನು ಮಾಡದೇ ಇರುವಂತಹ ಅಹಿಂಸಕ. ಅವನು ಶಿವ, ಕಲ್ಯಾಣಕಾರಿ, ಮಂಗಳಕಾರಿ, ಶುಭಕಾರಿ, ಸದಾಶಿವ. ಹಾಗಾದರೆ ಅವನು ಮಂಗಳಮಯ ಕಾರ್ಯವನ್ನು ಮಾಡಬೇಕಾದರೆ ಈ ಭೂಲೋಕಕ್ಕೆ ಬರಬೇಕಾಗ್ತದೆ. ಎಲ್ಲ ಮನುಷ್ಯಾತ್ಮರನ್ನ ಉದ್ಧಾರ ಮಾಡಬೇಕಾದರೆ ಜಗದೋದ್ಧಾರಕ, ಆಪತ್ ಬಾಂಧವ, ಅವನು ಸರ್ವರ ರಕ್ಷಕ. ಆಕಾಶವದರುತ್ತಾ ಭೂಕಾಂತಿ ನಡುಗುತ್ತಾ ನಾಕವು ನರಕವಾಗಲು ಶಿವನು ಬಂದು ಜೋಕೆ ಮಾಡುವನು ಸರ್ವಜ್ಞ. ಮನುಷ್ಯಾತ್ಮರನ್ನ ರಕ್ಷಣೆ ಮಾಡಲಿಕ್ಕೆ ಶಿವನೇ ಸ್ವತಃ ಬರ್ತಾನೆ. ಅವನಿ ಭೂಲೋಕದಲ್ಲಿ ಕರ್ತವ್ಯವನ್ನು ನಿಭಾಯಿಸಿ ನಾವೆಲ್ಲರೂ ಅದರ ಲಾಭವನ್ನು ತೆಗೆದುಕೊಂಡಿರುವ ಕಾರಣದಿಂದ ಭಕ್ತಿ ಮಾರ್ಗದಲ್ಲಿ ಅವನಿಗೆ ಮಹಿಮೆಯನ್ನು ಮಾಡಲಿಕ್ಕೆ ಶುರು ಮಾಡ್ತೀವಿ. ಇವೆಲ್ಲ ಮಹಿಮೆಗಳು ಏನಿದೆ ಅದು ಕರ್ತವ್ಯವಾಚಕ ಹೆಸರು. ಶಿವ ಅಂದರೆ ಕಲ್ಯಾಣಕಾರಿ, ಮಂಗಳಕಾರಿ, ಶುಭಕಾರಿ. ಕರ್ತವ್ಯವನ್ನು ನಿಭಾಯಿಸಿರುವುದರಿಂದ ಅವನಿಗೆ ಬಂದಿರುವಂತಹ ಹೆಸರು. ಪರಮಾತ್ಮ ಈ ಭೂಮಿಗೆ ಬರ್ತಾನೆ 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 ಅನ್ನುವಂಥದ್ದು ಎಲ್ಲರಿಗೂ ಒಂದು ಭಾವನೆ ಇದೆ. ಭಗವಂತ ನಮ್ಮನ್ನು ರಕ್ಷಣೆ ಮಾಡು, ಬಾ ನೀನು. ಶಿವ ಬೇಗ ಬಾರು, ಹರ ಬೇಗ ಬಾರು. ನಾವು ಭಕ್ತಿ ಮಾರ್ಗದಲ್ಲಿ ಕರೆತಿದ್ದೀವಿ, ಮಹಿಮೆ ಮಾಡಿದ್ದೀವಿ, ಗಾಯನ ಮಾಡಿದ್ದೀವಿ, ಕೀರ್ತನೆ ಮಾಡಿದ್ದೀವಿ. ಅದರ ಜೊತೆಗೆ ಧರ್ಮಗ್ಲಾನಿಯಾದಾಗ ಸದ್ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಸ್ವಯಂ ಪರಮಾತ್ಮನೇ ಈ ಭೂಮಿಯಲ್ಲಿ ಬರ್ತಾನೆ, ಅವತರಿಸ್ತಾನೆ. ಅವತರಣೆ ಅಂದರೆ ಮೇಲಿಂದ ಕೆಳಗಿಳಿದು ಬರುವುದು. ಈಗ ಪರಮಾತ್ಮನಿಗೆ ಶರೀರ ಇಲ್ಲ, ಜನನ ಇಲ್ಲ, ಮರಣ ಇಲ್ಲ, ಅವನ ತಾಯಿ ಗರ್ಭವನ್ನು ಪ್ರವೇಶಿಸುವುದಿಲ್ಲ. ಹಾಗಾದರೆ ಈಗ ನಾವು ಆತ್ಮಜ್ಯೋತಿ ಮಾತಾಡಬೇಕಾದ್ರೆ ಇಲ್ಲಿದ್ದುಕೊಂಡು ಬಾಯ ಮೂಲಕ ಮಾತಾಡ್ತೀವಿ. ಜ್ಞಾನಸಾಗರ ಪರಮಾತ್ಮ ಬಂದು ಜ್ಞಾನದ ಬೆಳಕನ್ನು ಕೊಡಬೇಕಾದ್ರೆ ಅವನಿಗೆ ಶರೀರ ಬೇಕಲ್ಲ. ಈ ಶರೀರಧಾರಿಗಳ ಜಗತ್ತಿನಲ್ಲಿ ಎಲ್ಲ ಶರೀರಧಾರಿಗಳಿಗೆ ಜ್ಞಾನವನ್ನು ಕೊಡಬೇಕಾದ್ರೆ ಅವನು ಶರೀರಧಾರಿ ಆಗಬೇಕಾಗ್ತದೆ. ಆದರೆ ತಾಯಿ ಗರ್ಭವನ್ನು ಪ್ರವೇಶಿಸೋದಿಲ್ಲ.
ಅವರು ಜನ್ಮ ತಗೊಳ್ಳಂಗಿಲ್ಲ. ಹಾಗಾಗಿ ಅವಜಾನಂತಿ ಮಾಮೂಢ ಮಾನುಷಿ ತನುಮಾಶ್ರಿತಂ ಪರಂ ಭಾವಂ ಅಜಾನಂತು ಮಮ ಭೂತ ಮಹೇಶ್ವರಂ. ಅಂದರೆ ಮಾನುಷಿ ತನುಮಾಶ್ರಿತಂ, ಒಬ್ಬ ಮನುಷ್ಯ ತನುವನ್ನು ಆಶ್ರಯಿಸಿ, ಪ್ರಕೃತಿಯನ್ನು ಆಶ್ರಯಿಸಿ ಪರಮಾತ್ಮ ಈ ಭೂಲೋಕಕ್ಕೆ ಬರ್ತಾರೆ. ಆದರೆ ಮೂಢರು ಇದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅರ್ಥ ಮಾಡಿಕೊಳ್ಬೇಕಾದ್ರೆ ಆತ್ಮಜ್ಞಾನಿ ಆಗಲೇಬೇಕು. ಆತ್ಮಜ್ಞಾನಿಯಾದಾಗ ಪರಮಾತ್ಮನ ದಿವ್ಯ ಅವತರಣೆಯನ್ನು ಅರ್ಥ ಮಾಡಿಕೊಳ್ಳುವ, ಅನುಭವ ಮಾಡುವ, ಪರಮಾತ್ಮನನ್ನು ದರ್ಶಿಸುವ, ಪರಮಾತ್ಮನ ಜೊತೆಗೆ ಮಿಲನ ಮಾಡುವ, ಪರಮಾತ್ಮನ ಜೊತೆಗೆ ಮಾತನಾಡುವಂಥ ತಾಕತ್ತು ಆತ್ಮಜ್ಯೋತಿಗೆ ಬರ್ತದೆ. ತಮಗೆ ಒಂದು ಚಿತ್ರವನ್ನು ತೋರಿಸಲಾಗ್ತದೆ. ಇವರ ಹೆಸರು ಮೊದಲು ದಾದಾ ಲೇಖರಾಜ್. ಒಬ್ಬರು ವಜ್ರದ ವ್ಯಾಪಾರಿ, ಅಗರ್ಭ ಸಿರಿವಂತರು, ಭಕ್ತಿಯ ಪರಾಕಾಷ್ಠೆಯನ್ನು ಏರಿದವರು. ಅವರಿಗೆ 60 ವರ್ಷ ವಯಸ್ಸಾಗಿದ್ದಾಗ 12 ಜನ ಗುರುಗಳಿದ್ದರು. ಅವರು ಕಾಶಿ ಎಲ್ಲ ಕಡೆಯೂ ಸಹ ತಮ್ಮ ಭಕ್ತಿಯ ಭಾವವನ್ನು ಅರ್ಪಣೆ ಮಾಡಲಿಕ್ಕೆ ತೀರ್ಥಯಾತ್ರೆ ಮಾಡಿದವರು. ಬಹಳ ಸಾತ್ವಿಕರು, ಸತ್ಯವಂತರು, ಪ್ರಾಮಾಣಿಕವಾಗಿ ತಮ್ಮ ಜೀವನವನ್ನು ಇಟ್ಟುಕೊಂಡು ಸಮಾಜದಲ್ಲಿ ಒಂದು ಘನತೆಯ ಸ್ಥಾನದಲ್ಲಿದ್ದವರು. ಒಬ್ಬ ಸಾಮಾನ್ಯ ಮಾನವ. ಅವನ ತನುವಿನಲ್ಲಿ ಪರಮಾತ್ಮ ಪರಕಾಯ ಪ್ರವೇಶ ಮಾಡ್ತಾರೆ. ಪರಕಾಯ ಪರಮಾತ್ಮನ ಸ್ವಂತ ಕಾಯ ಅಲ್ಲ, ಪರಕಾಯವನ್ನು ಪ್ರವೇಶ ಮಾಡಿ ಭ್ರುಕುಟಿ ನಡುವೆ ಕುಳಿತಾಗ, ಪರಮಾತ್ಮ ಪ್ರವೇಶಿಸಿ ಭ್ರುಕುಟಿಯ ನಡುವೆ ಕುಳಿತಾಗ ಆ ತನುವಿನ ಮೂಲಕ ಮಾತನಾಡುವಂಥ ಶಕ್ತಿ ಪರಮಾತ್ಮನಿಗೆ ಬರ್ತದೆ. ಕಣ್ಣಿನಿಂದ ನೋಡುವ ಶಕ್ತಿ ಪರಮಾತ್ಮ ಆ ಕಣ್ಣನ್ನು ತಗೊಳ್ತಾರೆ ನೋಡಲಿಕ್ಕೆ. ಬಾಯಿಂದ ಮಾತಾಡಲಿಕ್ಕೆ ಆ ಬಾಯನ್ನು ಯೂಸ್ ಮಾಡ್ಕೊಳ್ತಾರೆ. ಮುಖ ಕಮಲವನ್ನು ಪರಮಾತ್ಮ ಪೂರ್ಣ ರೂಪದಲ್ಲಿ ಬಳಸಿಕೊಳ್ತಾರೆ. ಹಾಗಾಗಿ ಅವರ ತನುವಿನಲ್ಲಿ ಬಂದು ತಿಂದೆ ಉಂಡೆ ಅಡ್ಡಾಡಿದೆ ಇವೆಲ್ಲ ಇಂದ್ರಿಯ ಸುಖಕ್ಕೆ ಒಳಗಾಗುವನು ಪರಮಾತ್ಮ ಅಲ್ಲ. ಅವರ ತನುವನ್ನು ಪ್ರವೇಶಿಸಿ ಅವರಿಗೆ ಪ್ರಜಾಪಿತ ಬ್ರಹ್ಮ ಅಂತ ಹೆಸರಿಸ್ತಾರೆ. ಬ್ರಹ್ಮ ಮುಖ ಕಮಲವನ್ನು ಉಪಯೋಗಿಸಿ ಮನುಕುಲಕ್ಕೆ ಬ್ರಹ್ಮಜ್ಞಾನವನ್ನು, ಅಧ್ಯಾತ್ಮ ಜ್ಞಾನವನ್ನು, ಸಹಜ ರಾಜಯೋಗ ಶಿಕ್ಷಣವನ್ನು ಸ್ವಯಂ ಪರಮಾತ್ಮನೇ ಈ ಭೂಲೋಕದಲ್ಲಿ ಅವತರಿಸಿ ಕೊಡ್ತಾ ಬಂದರು. ಅದು ಯಾವಾಗ ಪ್ರವೇಶ ಮಾಡಿದರು, ಹೇಗೆ ಕೊಟ್ಟರು, ಹೇಗೆ ಗೊತ್ತಾಯಿತು, ಇವೆಲ್ಲ ನಿಮಗೆ ಅನುಭವದಲ್ಲಿ ತಂದುಕೋಬೇಕಾದರೆ ಕೆಲವು ದಿನಗಳಾದರೂ ತಮ್ಮ ಊರಿನ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ತಾವು ಭೇಟಿ ಕೊಡಬೇಕಾಗ್ತದೆ. ಅಲ್ಲಿರುವ ಪವಿತ್ರ ವಾತಾವರಣದಲ್ಲಿ ಕೂತ್ಕೊಂಡು ಅಲ್ಲಿ ಸಮರ್ಪಿತ ಸೋದರಿಯರು, ಬ್ರಹ್ಮಕುಮಾರಿ ಸೋದರಿಯರು ತಮಗೆ ಕೆಲವು ಪಾಠಗಳನ್ನು ಹೇಳ್ತಾರೆ. ಅಲ್ಲಿ ಸಮ್ಮುಖದಲ್ಲಿ ಆ ಪವಿತ್ರ ವಾತಾವರಣದಲ್ಲಿ ಕೂತ್ಕೊಂಡು ಜ್ಞಾನವನ್ನು ಆಲಿಸ್ತಾ ಹೋದಂತೆ, ಜ್ಞಾನ ಮುರಳಿಯನ್ನು ನಾವು ಕೇಳ್ತಾ ಹೋದಂತೆ, ಜ್ಞಾನ ಚಕ್ಷುವಿನಿಂದ ಆ ಜ್ಞಾನೇಶ್ವರನನ್ನು ದರ್ಶಿಸುವ ಅನುಭವ ಆಗ್ತದೆ. ತಮಗೆ ಮೊದಲೇ ಹೇಳಿದ್ದೀವಿ, ಇದು ಸ್ಪಿರಿಚುವಲ್ ಸೈನ್ಸ್. ಎಕ್ಸ್ಪೀರಿಯನ್ಸ್ನಿಂದಲೇ ನಾವು ಅದನ್ನು ಸ್ವೀಕಾರ ಮಾಡಬೇಕಾಗ್ತದೆ. ಕಣ್ಣಿನಿಂದ ನೋಡಲಿಕ್ಕಾಗೋದಿಲ್ಲ. ಪರಮಾತ್ಮ ಹೆಂಗೆ ಪ್ರವೇಶ ಮಾಡಿದ, ಕ್ಯಾಮರಾ ಹಿಡ್ಕೊಂಡು ನಾವು ಫೋಟೋ ತೆಗಿಲಿಕ್ಕೆ ಬರೋದಿಲ್ಲ. ಆತ್ಮ ಆಗಲಿ ಪರಮಾತ್ಮ ಆಗಲಿ ಅತಿ ಸೂಕ್ಷ್ಮ ಚೈತನ್ಯ ಶಕ್ತಿ. ಆ ಶಕ್ತಿಯನ್ನು ಅನುಭೂತಿ ಮಾಡಬೇಕಾದ್ರೆ ನಾವು ಆತ್ಮಾಭಿಮಾನಿಯಾಗಿ ಆತ್ಮಸ್ಥಿತಿಯಲ್ಲಿ ಕುಳಿತು ಪರಮಾತ್ಮನ ದಿವ್ಯ ಅವತರಣೆಯ ಅನುಭವವನ್ನು ನಾವು ಅನುಭವಿಸ್ಬೋದು. ಪ್ರತಿನಿತ್ಯ ಜ್ಞಾನವನ್ನು ಕೇಳ್ತಾ ಹೋದಂತೆ ಆ ಜ್ಞಾನದಿಂದಲೇ ಜ್ಞಾನೇಶ್ವರನನ್ನು, ಜ್ಞಾನದ ಬೆಳಕಿನಿಂದಲೇ ಜ್ಞಾನೇಶ್ವರನನ್ನು ನಾವು ಹೇಗೆ ಕಾಣಬೇಕು, ಹೇಗೆ ಮಾತಾಡಬೇಕು,
ಅನ್ನುವಂಥದ್ದು ತಮ್ಮ ಮುಂದಿನ ದಿನಗಳಲ್ಲಿ ತಾವು ಮಾಡುವಂಥ ಸಾಧನೆಗೆ ತಕ್ಕಂತೆ ಅನುಭವ ಸಿಗುವುದು ಮಾತ್ರ ಖಂಡಿತ. ಆದ್ದರಿಂದ ಪರಂಜ್ಯೋತಿ ಸ್ವರೂಪ ಪರಮಾತ್ಮ ಪ್ರಜಾಪಿತ ಬ್ರಹ್ಮರವರ ತನುವಿನ ಮೂಲಕ ನಮ್ಮೆಲ್ಲರಿಗೂ ಏನು ಮಹಾವಾಕ್ಯವನ್ನು ನುಡಿಸಿದ್ರು ಅದೇ ಈಶ್ವರಿ ವಿಶ್ವವಿದ್ಯಾಲಯದ ಶಿಕ್ಷಣ. ಯಾವ ಗ್ರಂಥಗಳೂ ಇಲ್ಲ ಇದೆ. ಅವರ ಮುಖ ಕಮಲದಿಂದ ಬಂದಂತಹ ಸತ್ಯ ಜ್ಞಾನವೇ ಇವತ್ತು ಈಶ್ವರಿ ವಿಶ್ವವಿದ್ಯಾಲಯದ ಸಾಹಿತ್ಯ. ಬ್ರಹ್ಮ ಮುಖ ಕಮಲವನ್ನೇ ಬಳಸ್ತಾರೆ ಅನ್ನೋದಕ್ಕೆ ಭಕ್ತಿ ಮಾರ್ಗದಲ್ಲಿಯೂ ವಿಶೇಷ ಸಂದರ್ಭದಲ್ಲಿ ಶಿವರಾತ್ರಿಯ ಸಮಯದಲ್ಲಿ ಆ ಶಿವಲಿಂಗಕ್ಕೆ ಮುಖವಾಡವನ್ನು ಅಷ್ಟೇ ಹಾಕ್ತಾರೆ. ಇಡೀ ಯಾವುದೋ ಒಂದು ದೇವತೆಯ ಶರೀರವನ್ನು ತಂದಿಡಂಗಿಲ್ಲ, ಮುಖವಾಡ ಅಷ್ಟೇ ಹಾಕ್ತಾರೆ. ಯಾಕೆ? ಶಿವ ಬಂದು ಮುಖ ಕಮಲವನ್ನಷ್ಟೇ ಬಳಸಿ ಮನುಕುಲಕ್ಕೆ ಸತ್ಯ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ ದಾದಾ ಲೇಖರಾಜರವರ ತನುವಿನಲ್ಲಿ ಪ್ರವೇಶ ಮಾಡಿ ಜ್ಞಾನ ಕೊಡಲಿಕ್ಕೆ ಶುರು ಮಾಡಿದಾಗ ಇವರಿಗೆ ಬ್ರಹ್ಮ, ನಾವೆಲ್ಲರೂ ಬ್ರಹ್ಮಕುಮಾರ ಕುಮಾರಿಯರು, ಆ ಜ್ಞಾನದಿಂದ ಜನ್ಮವನ್ನು ತೆಗೆದುಕೊಂಡವರು. ಪರಮಾತ್ಮ ಅವರ ತನುವಿನ ಮೂಲಕ ಬಂದು ಜ್ಞಾನ ಕೊಟ್ಟಾಗ ನಾವೆಲ್ಲ ಈ ಒಂದು ಶ್ರೇಷ್ಠ ಜ್ಞಾನದಿಂದ ಜನ್ಮವನ್ನು ತೆಗೆದುಕೊಂಡ ಬ್ರಹ್ಮಕುಮಾರ ಕುಮಾರಿಯರು. ಆದ್ದರಿಂದ ಈ ಸತ್ಯ ಜ್ಞಾನವನ್ನು ನಾವು ಅರಿತಾಗ, ಜ್ಞಾನೋದಯವಾದಾಗ, ಸತ್ಯ ಪರಮಾತ್ಮನನ್ನು ನೋಡುವ, ಅರಿಯುವ, ಮಾತನಾಡುವ ಶಕ್ತಿ ಬಂದಾಗ ನಾವೆಲ್ಲರೂ ಸಹ ಸಹಜ ರಾಜಯೋಗಿಗಳು, ನಿರಂತರ ಯೋಗಿಗಳು, ಕರ್ಮಯೋಗಿಗಳು. ಗೃಹಸ್ಥ ಜೀವನದಲ್ಲಿದ್ದವರು ಸಹ ಈ ಜ್ಞಾನವನ್ನು ಕೇಳ್ತಾ ದಿನಕ್ಕೆ 1 ಗಂಟೆ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಹೋಗಬೇಕು. 24 ಗಂಟೆಯಲ್ಲಿ ತಮ್ಮ 22 ಗಂಟೆಯನ್ನು ನಿಮ್ಮ ಮನೆಯನ್ನು ಸಂಪಾದನೆ ಮಾಡಿ, ಮಕ್ಕಳನ್ನು ನೋಡಿಕೊಳ್ಳಿ, ಉದ್ಯೋಗ ವ್ಯವಹಾರ ಮಾಡಿ, ಸಂಪಾದನೆ ಮಾಡಿ, ನೀವು ಗಳಿಸಿರುವ ಕರ್ಮ ಸಂಬಂಧಿಕರನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿ ಇದೆ, ಅದನ್ನು ಮಾಡಿ. ಆದರೆ 2 ಗಂಟೆಯಾದರೂ 1 ಗಂಟೆ ಹೋಗಲಿಕ್ಕೆ ಬರಲಿಕ್ಕೆ ತಯಾರಾಗಲಿಕ್ಕೆ 1 ಗಂಟೆ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ನಮ್ಮ ಸಮಯವನ್ನು ಕೊಡಬೇಕು. ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಸಮಯ ಕೊಡೋದಲ್ಲ, ನಾನು ಆತ್ಮಜ್ಯೋತಿಯ ಉನ್ನತಿಗಾಗಿ ನನಗಾಗಿ ನಾನು ಸಮಯವನ್ನು ಕೊಡ್ತಿದ್ದೀನಿ. ಬೇರೆ ಎಲ್ಲ ಆಫೀಸರ್ಸ್ ಡೈರಿಯನ್ನು ಮೇಂಟೈನ್ ಮಾಡ್ತಾರೆ. ಇವತ್ತಲ್ಲಿ ಮೀಟಿಂಗ್ ಇದೆ, ಈ ಊರಿಗೆ ಹೋಗಬೇಕು, ಇಲ್ಲಿ ಮೀಟಿಂಗ್ ಇದೆ, ಇವತ್ತು ಫ್ಯಾಮಿಲಿಗೆ ಟೈಮ್ ಕೊಡಬೇಕು, ಎಲ್ಲ ಅಪಾಯಿಂಟ್ಮೆಂಟ್ ಎಲ್ಲೆಲ್ಲಿ ಸಮಯ ಕೊಡಬೇಕು ಅನ್ನೋದನ್ನು ಬರೀತಾರೆ. ಯಾವುದೇ ವ್ಯಕ್ತಿ ನನಗಾಗಿ ನಾನು ಸಮಯವನ್ನು ಕೊಡ್ತಾ ಇದ್ದೀನಿ ಅನ್ನುವಂತಹ ಅಪಾಯಿಂಟ್ಮೆಂಟ್ ಡೈರಿಯಲ್ಲಿ ಬರ್ಕೊಳ್ಳೋದೇ ಇಲ್ಲ. 1 ಗಂಟೆಯಾದರೂ ಆತ್ಮಚಿಂತನೆಗೋಸ್ಕರ, ಆತ್ಮದರ್ಶನಕ್ಕೋಸ್ಕರ, ಆತ್ಮಿಕ ಏಕಾಗ್ರತೆಗೋಸ್ಕರ, ಪರಮಾತ್ಮನ ಏಕಾಗ್ರತೆಗೋಸ್ಕರ, ಆ ಸರ್ವಶಕ್ತಿಯನ್ನು ಪಡ್ಕೊಳ್ಳಿಕ್ಕೋಸ್ಕರ, ಸರ್ವ ಜ್ಞಾನವನ್ನು ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೋಸ್ಕರ 1 ಗಂಟೆ ಸ್ವಯಂಗೋಸ್ಕರ, ನನಗೋಸ್ಕರ ನಾವು ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಬಂದು ಆ ಪ್ರಶಾಂತವಾದ ಪವಿತ್ರವಾದ ವಾತಾವರಣದಲ್ಲಿ ಕೂತ್ಕೊಂಡು ಈ ಒಂದು ಅಭ್ಯಾಸವನ್ನು ನಮ್ಮ ಜೀವನದಲ್ಲಿ ತೊಡಗಿಸ್ಕೋಬೇಕು. ಉದ್ಧರೇತ್ ಆತ್ಮಾನಾತ್ಮಾನಂ ಆತ್ಮಾನಮೋ ಸಾಧೇತ್. ಆತ್ಮೇವ ಹೆತ್ಮನೋ ಬಂದು ಆತ್ಮೇವ ರಿಪುರಾತ್ಮನಃ. ಆತ್ಮಜ್ಯೋತಿಯನ್ನು ಉನ್ನತಿ ಮಾಡಿಕೊಳ್ಳೋನು ನಾನು, ಆತ್ಮಜ್ಯೋತಿಯನ್ನು ಅವನತಿಗೆ ಒಯ್ಯೋನು ನಾನು. ನನಗೆ ನಾನೇ ಮಿತ್ರ, ನನಗೆ ನಾನೇ ಶತ್ರು. ಆದ್ದರಿಂದ ಈ ಆತ್ಮೋನ್ನತಿಯ ಪವಿತ್ರ ಕಾರ್ಯದಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕಂತ ವಿನಂತಿ ಮಾಡ್ಕೊಳ್ತಾ ಈಗ 1 ನಿಮಿಷ ಪರಮಾತ್ಮನ ನೆನಪಿನಲ್ಲಿ ಕೂತ್ಕೊಳ್ಳೋಣ. ನಾನು ಆತ್ಮ, ಜ್ಯೋತಿ ಸ್ವರೂಪ, ಬಿಂದು ಸ್ವರೂಪ, ಪ್ರಕಾಶ ಸ್ವರೂಪ.
ಈ ದೇಹದಿಂದ ಭಿನ್ನನಾಗಿ ದೇಹದ ಸಂಬಂಧದ ಸಂಕೋಲೆಯಿಂದ ಭಿನ್ನನಾಗಿ ಸ್ವತಂತ್ರ ಜ್ಯೋತಿ ನನ್ನ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿದೆ ನನ್ನ ಮನೆ. ಮೇಲಕ್ಕೆ ಹೋಗ್ತಾ ನೀಲಿ ಬಣ್ಣದ ಆಕಾಶ ಎನ್ನುವ ಪರದೆಯನ್ನು ದಾಟಿ ಎತ್ತರಕ್ಕೆ ಹೋದಾಗ ಶಬ್ದಾತೀತ ಲೋಕ, ಕರ್ಮಾತೀತ ಲೋಕ, ದೇಹಾತೀತ ಲೋಕ, ಪರಮಧಾಮ, ಆ ಹೊಮ್ಮಣ್ಣದ ಸ್ವಪ್ರಕಾಶಮಯ ಲೋಕದಲ್ಲಿ ಆತ್ಮ ಎಲ್ಲದರಿಂದ ಮುಕ್ತನಾಗಿರುವ ಸ್ವತಂತ್ರ ಜ್ಯೋತಿ. ನನ್ನ ಪ್ರಿಯ ತಂದೆಯ ಸಮ್ಮುಖದಲ್ಲಿದ್ದೇನೆ. ಜ್ಯೋತಿಯಾಗಿ ಪರಂಜ್ಯೋತಿಯನ್ನು ನೋಡಿ ಆತ್ಮ ಜ್ಯೋತಿಯ ತಂದೆ ಪರಂಜ್ಯೋತಿ ಸ್ವರೂಪ ಪರಮಾತ್ಮ, ಅವನ ತಂದೆ ಆತ್ಮಜ್ಯೋತಿ ಕಂದ. ಜ್ಞಾನಸಾಗರ ಪರಮಾತ್ಮ ನನ್ನ ಸತ್ಯ ಶಿಕ್ಷಕ. ಪರಂಜ್ಯೋತಿ ಸ್ವರೂಪ ಪರಮ ಆತ್ಮ ನನ್ನ ಸತ್ಯ ಸದ್ಗುರು. ಆತ್ಮ ಜ್ಯೋತಿಗೆ ಪರಂಜ್ಯೋತಿ ಸ್ವರೂಪ ಪರಮಾತ್ಮ ಪತಿ ಪರಮೇಶ್ವರ. ಆತ್ಮಜ್ಯೋತಿಗೆ ಬಂಧು ಸಖ ಎಲ್ಲವೂ ಜ್ಯೋತಿ ಸ್ವರೂಪ ಪರಮಾತ್ಮ. ಜ್ಯೋತಿಯಾಗಿ ಪರಂಜ್ಯೋತಿಯನ್ನು ನೋಡಿ ಸರ್ವ ಸಂಬಂಧ ಏಕೇಶ್ವರನ ಜೊತೆಗೆ ತಂದೆ ನೀನು, ತಾಯಿ ನೀನು, ಬಂಧ ನೀನು, ಬಳಗ ನೀನು. ಸರ್ವ ಗುಣಗಳ ಸಾಗರ, ಸರ್ವ ಶಕ್ತಿವಂತ ಪರಮ ಆತ್ಮ ನನ್ನ ತಂದೆ. ತಂದೆ ಮಗನಿಗೆ ತನ್ನ ಎಲ್ಲ ಆಸ್ತಿಯನ್ನು ನೀಡುವಂತೆ ಆತ್ಮಜ್ಯೋತಿ ಪರಮ ಆತ್ಮನಿಂದ ಸರ್ವ ಶಕ್ತಿಯನ್ನು ತುಂಬಿಕೊಳ್ಳುತ್ತಿದ್ದೇನೆ. ಶಾಂತಮಯ ಜ್ಯೋತಿ ನಾನು, ಶಕ್ತಿ ಸ್ವರೂಪ ನಾನು. ಆತ್ಮಜ್ಯೋತಿ ಬನ್ನಿ ಸಾಕಾರ ಜಗತ್ತಿಗೆ. ಹಣೆಯ ನಡುವೆ ಹೊಳೆಯುವ ಚೈತನ್ಯ ಶಕ್ತಿ ಆತ್ಮ. ನಾನು ಶಕ್ತಿ ಸ್ವರೂಪ, ನಾನಾತ್ಮ ಶಾಂತ ಸ್ವರೂಪ, ನಾನಾತ್ಮ ಪವಿತ್ರ ಸ್ವರೂಪ.
ಶಾಂತಿ.